ಮತ್ತೆ ಎಲ್ಲೆಲ್ಲಿಗೆ ಯಾವ ಕಾಲೇಜ್ ಬಿಟ್ಕೊಂಡು ಬೇರೆ ಯಾವ ಕಡೆ ಪ್ರದೇಶಕ್ಕೆ ಹೋಗ್ತಾ ಇದೆ ಅದು ಸಂಪೂರ್ಣ ವರದಿಯನ್ನು ನಮ್ಮ ಆಡಳಿತ ಪಕ್ಷ ತಗೊಂಡ ಖಂಡಿತವಾಗಿ ಮುಂದಿನ ಬಜೆಟಿನಲ್ಲಿ ಇಂತಿಷ್ಟು ಅಂತೇಳಿ ಮೀಸಲಾತಿ ಮಾಡ್ತೀವಿ. ಖಂಡಿತವಾಗಿ ಅವರ ಏನು ಆಶ್ವಾಸನೆ ಅವರೇನು ಬೇಡಿಕೆ ಇದೆ ಖಂಡಿತವಾಗಿ ನಾವು ವಿಲೇಜ್ನಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ. ಶಾಸಕರು ಆಶ್ವಾಸನೆಯಾಗಿ ಉಳಿದಿದ್ರೆ ಸಾಕು ಅಂತ ಹೇಳ್ತೇನೆ ಅಷ್ಟೇ ಸರ್. ಸರಿ, ಓಕೆ. ಬೇರೆ ಯಾರಾದರೂ ಏನಾದರೂ ಹೇಳಿ ಬಯಸ್ತಾ ಇದ್ದೀರಾ? ರಿಪೀಟ್ ಆಗಬಾರ್ದು, ಎಲ್ಲರಿಗೂ ಅವಕಾಶ Respected speaker and my opposition members. So my question is to the health minister of the state. Is there a health minister? ಅದು ಇರ್ತಾರೆ, ನೀವು ಕೇಳಿ. So I would like to direct the question to the health minister. So according to the recent data given by the National Crime Bureau Commission, so there is a high increase in the suicidal case in the state. So we have been standing in number 3 in mental health problems and suicidal case in our state. There has been no commission formed by the health ministry or by any of the other ministry in the state. So I don't and we when we look into the specific data, it's seen that 70% of this has been by women, and if you bifurcate it more, 30% are students. So even after all these deaths and student suffering, I would like to urge the health minister to form a commission, or I don't like what are they trying to do here to achieve that level, so that there can be a decline in the suicidal case. And one more question to the health minister is, even after the pandemic for 3 years, there has been no regular data collection by the government, the state government side, to see how much is the progress in mental health problems. Or there has been very less data, even from the government institutions like NIMANS. Okay, you made a point. Yeah. So, ಆರೋಗ್ಯ ಸಚಿವರು, ಹೆಲ್ತ್ ಮಿನಿಸ್ಟರ್. ನಾನು ವಿರೋಧ ಪಕ್ಷಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ, ಅವರಿಗೆ ಮಾನಸಿಕವಾಗಿ ಹಾಗೂ ಯಾವುದೋ ಒಂದು ರೂಪಾಂತರದಲ್ಲಿ ಅವರು ತುಂಬ ಕೀಳ್ರಿಮೆಗೆ ಬರ್ತಿದ್ದಾರೆ. ಆಯ್ತು ಸರ್, ಪ್ಲೀಸ್ ಅಡ್ರೆಸ್ ದ ಬೆಂಚ್. ನೀವು ಚರ್ಚೆ ಮಾಡಿಕೊಳ್ಳಿ. ನೀವು ಹೇಳಿದ ಪಾಯಿಂಟ್ನ ನಾನು ಒಪ್ಕೋತೀನಿ. ಆದಷ್ಟು ಅದಕ್ಕೆ ಬೇಕಾದ ಕಮಿಟಿಯನ್ನು ಫಾರ್ಮ್ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿ ಮಾನ್ಯ ಸಭಾಧ್ಯಕ್ಷೆ ಮನವಿ ಮಾಡಿ ಹೇಳ್ತೇನೆ. ಆಮೇಲೆ ಅವ್ರು ಹೇಳಿದ್ರು ರಿಪೋರ್ಟ್ ಕರೆಕ್ಟಾಗಿ ಬರ್ತಿಲ್ಲ ಅಂತ. ರಿಪೋರ್ಟ್ ಕರೆಕ್ಟಾಗಿ ಬರ್ತಿದೆ, ಯಾಕೆಂದರೆ ಬರ್ದೇ ಇಷ್ಟೊಂದು ಕೋವಿಡ್ ಕೇಸಸ್ ಕಮ್ಮಿ ಆಗಿಲ್ಲ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ತುಂಬ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ. ಯಾಕೆಂದರೆ ಈ ಪ್ಯಾಂಡಮಿಕ್ ಸಿಚುಯೇಷನ್ ಎಷ್ಟು ಥರ್ಡ್ ವೇವ್ ತುಂಬ ಚೆನ್ನಾಗಿ ನಿಭಾಯಿಸಿದೆ. ಇಡೀ ನ್ಯಾಷನಲ್ ವೈಸ್ ಗೊತ್ತು. ಕಮಿಟಿ ಬಗ್ಗೆ ಏನಾದ್ರು ಹೇಳ್ತೀರಾ? ಕಮಿಟಿ ಬಗ್ಗೆ ಆದಷ್ಟು ಜಿಲ್ಲಾ ಮಟ್ಟದೆಲ್ಲ ಕಮಿಟಿಯನ್ನು ತಂದು ಆದಷ್ಟು ಸೂಸೈಡ್ ಕೇಸಸ್ಗಳನ್ನ ಕಮ್ಮಿ ಮಾಡೋಕ್ಕೆ, ಅದರಲ್ಲೂ ಸ್ಕೂಲ್ ಕಾಲೇಜ್ ಮಕ್ಕಳುಗಳಲ್ಲ, ಆದಷ್ಟು ಸ್ಕೂಲ್ ಕಾಲೇಜಲ್ಲಿ ಅವ್ರಿಗೆ ಯಾವ್ದಾರ ಸ್ಪೆಷಲ್ ಏನು ಬೇಕು ಅಂತ ಲಕ್ಷದಿಂದ ತಿಳ್ಕೊಂಡು ಅಂದರೆ ಯಾವ ಕ್ಲಾಸ್ ಅವ್ರೆ ಅದನ್ನ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಆದಷ್ಟು ಕಮಿಟಿ ಮಾಡಿ ಸಭಾಧ್ಯಕ್ಷರೇ, ಹೆಲ್ತ್ ಮಿನಿಸ್ಟರ್ ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ರಿಸರ್ವ್ ಯುವರ್ ಕೌಂಟರ್ ಸ್ಟೇಟ್. ಎರಡನೇ ರೌಂಡ್ ನಿಮ್ಮ ಹತ್ರ ಬರ್ತೀವಿ, ಆವಾಗ ಏನು ಕೌಂಟರ್ ಸ್ಟೇಟ್ ಬೇರೆ ಶಾಸಕರು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಹೋದ್ಯೋಗಿಗಳು ಆಗಲೇ ಎಷ್ಟೊಂದು ವಿಷಯಗಳನ್ನು ತಿಳಿಸಿದ್ದಾರೆ, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ಅದಕ್ಕೆ ಕೆಲವು ವಿಷಯಗಳನ್ನ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿರೋಧ ಪಕ್ಷದ ಸದಸ್ಯರು ಒಂದು ಒಳ್ಳೆ ಪಾಯಿಂಟ್ ಎತ್ತಿದ್ದಾರೆ. ಮೆಂಟಲ್ ಇಲ್ನೆಸ್ ಅನ್ನೋದು ಈಗ ಜಗತ್ತಿನಲ್ಲಿ ತುಂಬ ಅತ್ಯಂತವಾದಂತಹ ವಿಷಯವಾಗಿ ಈಗ ಹೊರಡ್ತಾ ಇದೆ. ಆದ್ದರಿಂದ ನಾವು 2005ರಿಂದನೂ ಸಹ ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ಸರ್ಕಾರ ರೂಪಿಸಿಕೊಂಡು ಬಂದಿದೆ. ಅದರ ಹಾಗೆಯೇ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಸಪ್ರೇಟ್ ಪ್ರೋಗ್ರಾಮ್ ನಾವು ಎಸ್ಟಾಬ್ಲಿಷ್ ಮಾಡಿ ಮೆಂಟಲ್ ಹೆಲ್ತ್ ಸೆಂಟರ್ಸ್ ಅಂತ ಹಲವಾರು ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಓಪನ್ ಮಾಡಿದ್ದೀವಿ. ಯಾವುದಾದ್ರೂ ಅಂತಂದರೆ ದಾವಣಗೆರೆ ಇರ್ಬೋದು, ಹಾವೇರಿ ಇರ್ಬೋದು, ರಾಜಕೋಟಲ್ಲಿ ಇರ್ಬೋದು, ಚಾಮರಾಜನಗರದಲ್ಲಿ ಇರ್ಬೋದು, ಅಂತ ಹಲವಾರು ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಆಗಲೇ ಮೆಂಟಲ್ ಹೆಲ್ತ್ ಸೆಂಟರ್ಸ್ನ ಓಪನ್ ಮಾಡಿ, ಅಲ್ಲಿ ಕೇವಲ ಸೆಂಟರ್ಸ್ ಮಾತ್ರ ಓಪನ್ ಮಾಡಿಲ್ಲ, ನಾವು ಅನೇಕ ಇವರು ಏನು ಪ್ರಾಕ್ಟೀಷನರ್ಸ್ ಯಾರು ನಮಗೆ ಬೇಕಾಗಿದ್ದಾರೆ ಅವರು ಸಹ ನಾವು ನಿಯುಕ್ತಿ ಮಾಡ್ಕೋತಾ ಇದ್ದೀವಿ. ನಮ್ಮ ಮಂತ್ರಿಗಳಾಗಲೇ ಹೇಳಿದ್ದಾರೆ, ಇನ್ನು ಮುಂದೆನೂ ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರ ಡಿಸ್ಟ್ರಿಕ್ಟಲ್ಲಿ ಆಗಬೇಕು ಅಂತಂದ್ರೆ ಬೇರೆ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಆಗಬೇಕು ಅಂತಂದ್ರೂ ನಾವು ಅದ್ರ ಬಗ್ಗೆ ಮಾತಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಯಾರು ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ಪ್ರಶ್ನೆಯನ್ನು 2 ರಿಂದ 3 ನಿಮಿಷದೊಳಗೆ ಕ್ರಿಸ್ಪ್ ಆಗಿ ಅಥವಾ ಆದಷ್ಟು ಬೇಗ ಮಂಡಿಸಲಿಕ್ಕೆ ನೋಡಿ, ಅದೇ ರೀತಿ ಉತ್ತರ ಕೊಡುವ ಸಂದರ್ಭದಲ್ಲಿ. ಬೇರೆ ಯಾರು ಶಾಸಕರು ಮಾತಾಡಲಿಕ್ಕೆ ಬಯಸ್ತಾ ಇದ್ದೀರಾ? ಮಾನ್ಯ ಸಭಾಧ್ಯಕ್ಷರೇ, ನಮಸ್ಕಾರಗಳು.
ನಾನು ದಕ್ಷಿಣ ಕನ್ನಡ ಭಾಗದಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಮೀಸಲಾತಿಯ ಬಗ್ಗೆ ನನ್ನ ಪ್ರಶ್ನೆಯಾಗಿದೆ. ಮೀಸಲಾತಿ ಅನ್ನುವಂಥದ್ದನ್ನು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೊಂದು ಇದನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಆ ಮೀಸಲಾತಿ ಅನ್ನುವಂಥದ್ದು ರಾಜಕೀಯ ತಿರುವನ್ನು ಪಡೀತಾ ಇದೆ. ಅದೇ ರೀತಿ ಏನಂತ ಹೇಳಿದರೆ, ಮೀಸಲಾತಿ ಅನ್ನುವಂಥದ್ದು ಎಜುಕೇಶನ್ ಸಿಸ್ಟಮ್ ಅಂದರೆ ಶಿಕ್ಷಣದಲ್ಲಿ ಏನು ಗುಣಮಟ್ಟದಲ್ಲಿ ಕುಸಿತಾ ಇದೆ. ಮೀಸಲಾತಿಯಿಂದಾಗಿ ಸಾಕಷ್ಟು ಏನು ವಿದ್ಯಾವಂತರಾಗಿ ಏನು ಹೈ ಲೆವೆಲಲ್ಲಿ ಎಜುಕೇಶನ್ ಪಡ್ಕೊಂಡಿರ್ತಾರೆ. ಆದರೆ ಮೀಸಲಾತಿಯ ಕೊರತೆಯಿಂದಾಗಿ ಸಾಕಷ್ಟು ಜನ ಏನು ಎಜುಕೇಶನ್ ಹೈ ಲೆವೆಲಲ್ಲಿ ಪಡೆದವರು ಮನೆಯಲ್ಲಿ ಈಗ ಫೈಲ್ ಇಟ್ಕೊಂಡು ಎಲ್ಲೋ ಅಲಿತಿದ್ದಾರೆ ಅಥವಾ ಫೈಲ್ ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಹಾಗಾಗಿ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಬಹುಪಾಲು ಏನು ಮೀಸಲಾತಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ನೀವು ಎಕ್ಸಾಕ್ಟ್ಲಿ ಏನ್ ಕೇಳ್ತಾ ಇದ್ರಿ? ಸರ್ಕಾರ ಏನ್ ಆಕ್ಷನ್ ತಗೊಳ್ಬೇಕು ಅಂತ ನಿಮ್ಮ ಅಂದ್ರೆ ಮೀಸಲಾತಿಯನ್ನ ಕಡಿಮೆಗೊಳಿಸಬೇಕು ಅಂದ್ರೆ ಆ ಪರ್ಸೆಂಟೇಜ್ ಲೆವೆಲ್ ಅನ್ನ ಕಡಿಮೆಗೊಳಿಸಿದ್ರೆ ಅಥವಾ ಈಕ್ವಲ್ ಆಗಿತ್ತಂದ್ರೆ ನನ್ನದು ಆಡಳಿತ ಪಕ್ಷದಿಂದ. ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮನ್ನ ಮೀಸಲಾತಿಯನ್ನ ಕಡಿಮೆ ಮಾಡಬೇಕು ಅಂತ. ಮೀಸಲಾತಿಯನ್ನ ಸಭಾಧ್ಯಕ್ಷರು ಕಡಿಮೆ ಮಾಡಿದ್ರೆ ಅದರಲ್ಲಿ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ. ಬಹುಶಃ ಅವರು ಒಂದು ಹೆಣ್ಣುಮಗಳಿದ್ದಾರೆ, ಅವರಿಗೂ ಕೂಡ ಮೀಸಲಾತಿ ಅಡಿಯಲ್ಲಿ ಕೂಡ ಒಂದಷ್ಟು ಸವಲತ್ತುಗಳು ಸಿಗ್ತಾ ಹೋಗುತ್ತೆ. ಸಭಾಧ್ಯಕ್ಷರೇ, ಇನ್ನೊಂದು ವಿಷಯವನ್ನು ನಾವು ಪ್ರಸ್ತಾಪಿಸಬೇಕಾದಾಗ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದಲ್ಲ ಒಂದು ರೀತಿಯ ಮೀಸಲಾತಿ ಒಳಗೇನೆ ಅವರು ಓದ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ. ಮೀಸಲಾತಿಯನ್ನು ತೆಗೆದಿದ್ದರೆ ಅದರಲ್ಲಿ ಅದು ದೊಡ್ಡ ಮಟ್ಟಿಗಿನ ಒಂದು ಪರಿಣಾಮವನ್ನ ರಾಜ್ಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೀರುವಂತಹ ಪರಿಣಾಮವನ್ನ ಇರೋದ್ರಿಂದ ಅದನ್ನ ಅಷ್ಟು ಸುಲಭವಾಗಿ ವಿರೋಧ ಪಕ್ಷದವರು ಹೇಳಿದಷ್ಟು ಸುಲಭವಾಗಿ ಆ ಮೀಸಲಾತಿಯನ್ನು ಕಡಿಮೆಗೊಳಿಸಲಿಕ್ಕೆ ಆಗೋದಿಲ್ಲ ಸಭಾಧ್ಯಕ್ಷರು. ಧನ್ಯವಾದಗಳು ಸಭಾಧ್ಯಕ್ಷರು. ವಿರೋಧ ಪಕ್ಷದಿಂದ ಬೇರೆ ಯಾರಾದ್ರೂ ಮಾತಾಡಲು ಬಯಸ್ತಿದ್ದೀರಾ? ಈ ಮೀಸಲಾತಿ ಮಾನ್ಯ ಸಭಾಧ್ಯಕ್ಷರೇ, ಮೀಸಲಾತಿ ವಿಷಯವಾಗಿ ನೋಡುವುದಾದ್ರೆ, ಈಗ ಮೀಸಲಾತಿಯಲ್ಲಿ ಈಗ ನಾವು ನೋಡುವುದಾದ್ರೆ ಉದ್ಯೋಗ ಸೃಷ್ಟಿಯ ವಿಚಾರವಾಗಿ ಉದ್ಯೋಗಗಳಲ್ಲಿ ಕಾಲೇಜಿಗೆ ಅಂದ್ರೆ ಈ ಮಾರ್ಕ್ಸ್ ವಿಚಾರವಾಗಿ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಮತ್ತು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಆ ವ್ಯಕ್ತಿ ಅವರಿಗೆ ಯಾವ್ದು ಈ ಮೀಸಲಾತಿಯಿಂದಾಗಿ ಅವರಿಗೆ ತುಂಬಾ ಕಷ್ಟಕರ ಆಗಿದೆ. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದು ಅವರಿಗೆ ಉದ್ಯೋಗ ಸೃಷ್ಟಿ ಸಿಗ್ತಾ ಇಲ್ಲ. ಉದ್ಯೋಗ ಸೃಷ್ಟಿಸ್ತೇವೆ ಅಂತ ಹೇಳಿ ಸೃಷ್ಟಿಯ ಬಾಯಿ ಬೊಗಳೆ ಮಾತಲ್ಲಿ ಹೇಳುವುದಲ್ಲ, ಅದನ್ನು ನಿಜವಾಗಿ ಯಾಕೆ ಸೃಷ್ಟಿಸ್ತಿಲ್ಲ ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ ಆಗಿದೆ. ಎಕ್ಸಾಕ್ಟ್ಲಿ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ನೀವು ರೂಲಿಂಗ್ ಪಾರ್ಟಿಯವರಿಗೆ? ಮೀಸಲಾತಿಯಲ್ಲಿ ಯಾವ ರೀತಿಯಾಗಿ ಅವರು ಮೀಸಲಾತಿ ಎನ್ನುವಂಥದ್ದು ಜಾತಿ ವಿಚಾರವಾಗಿ ಹೋಗ್ತಿದೆ. ಅದರಲ್ಲಿ ಜಾತಿ ವಿಚಾರವಾಗಿ ಹೇಳುವುದಾದ್ರೆ ಅದು ರಾಜಕೀಯ ತಿರುವನ್ನು ಪಡೆದಿದೆ. ಈ ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಅದರಲ್ಲಿ ಅವರ ಇನ್ಫ್ಲೂಯೆನ್ಸ್ ಮೂಲಕ ಆ ವ್ಯಕ್ತಿಗಳನ್ನು ಅಥವಾ ಕೆಲವೊಂದು ವಿಚಾರವನ್ನು ಅವರು ತೆಗೆದುಕೊಂಡು ಅವರಿಗೆ ಅಲ್ಲ, ಈಗ ಎಕ್ಸಾಕ್ಟ್ಲಿ ನೀವು ಹೇಳ್ತಿರೋದೇನು? ಆಡಳಿತ ಪಕ್ಷದಲ್ಲಿ ರಿಸರ್ವೇಶನ್ ಕಮ್ಮಿ ಮಾಡಬೇಕು, ರಿಸರ್ವೇಶನ್ ವಿಚಾರವಾಗಿ ಕಮ್ಮಿ ಮಾಡಬೇಕು, ಪರ್ಸೆಂಟೇಜ್ ಕಮ್ಮಿ ಮಾಡಬೇಕು. ಸಭಾಧ್ಯಕ್ಷರೇ, ಅವ್ರು ಹೇಳ್ತಾ ಇದ್ದಾರೆ ಉದ್ಯೋಗದಲ್ಲಿ ಕಡಿಮೆ ಮಾಡ್ಬೇಕಂತ ಹೇಳಿ. ಹೌದು ಸಭಾಧ್ಯಕ್ಷರೇ, ನಮ್ಮದು ಪ್ರಜಾಪ್ರಭುತ್ವವಾದಂತಹ ಒಂದು ರಾಷ್ಟ್ರ. ಈ ರಾಷ್ಟ್ರದ ಒಳಗೆ ಎಲ್ಲರಿಗೂ ಕೂಡ ಸರ್ಕಾರಿ ನೌಕರಿಗಳು ಬೇಕು ಅಂದ್ರೆ ಅದು ಸಾಧ್ಯವಿಲ್ಲ ಸಭಾಧ್ಯಕ್ಷರೇ. ಆ ಕಾರಣಕ್ಕಾಗಿ ನಾವು ಖಾಸಗಿ ವಲಯಗಳಲ್ಲೂ ಕೂಡ ಅವರಿಗೆ ಉದ್ಯೋಗಗಳನ್ನು ತುಂಬಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಸರ್ಕಾರಿ ವಲಯದಲ್ಲಿ ಆಗದಿರೋರಿಗೆ, ಖಾಸಗಿ ವಲಯದಲ್ಲಿ ಆಗದಿರೋರಿಗೆ, ಕಡಿಮೆ ಪಡೆದವರಿಗೆ ಸಾಲವನ್ನು ಕೊಡ್ತಿದ್ದೇವೆ ಸಭಾಧ್ಯಕ್ಷರೇ. ಆ ಸಾಲ ಸೌಲಭ್ಯಗಳನ್ನ ಪಡ್ಕೊಂಡು ಅವರು ತಮ್ಮದೇ ಆದಂತಹ ವೃತ್ತಿಗಳನ್ನ, ತಮ್ಮದೇ ಆದಂತಹ ಒಂದು ವ್ಯಾಪಾರಗಳನ್ನ ಮಾಡ್ಕೊಂಡು ಮುಂದೆ ಬರಬಹುದು ಸಭಾಧ್ಯಕ್ಷರೇ. ಎಲ್ಲರಿಗೂ ಕೂಡ ಸರ್ಕಾರಿ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಅದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸಾಧ್ಯವ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳೇ, you are telling that please address the bench. Yeah, so the chief minister is telling that if the reservation is taken away, if anything is kind of that is being taken away, she is telling the government job is not being provided to everybody. Now whether the private entities which are being established, whether they are aided by the government, they are not aided by the state government. So if any employment given by the private entities cannot be taken as a stand by the government that it is being provided by them. Secondly, coming to the point of loans, the loans which are provided by the government, they are either at the rate of interest which is not at all possible by the student to pay away. The student loans which are being taken are not able to be fulfilled by the student because the interest which is going to be, at least whenever we take a student loan, it is either for more than a term of 10 years
by the term of 10 years, the loan amount which I had taken, if it is 10 lakhs, it would have been 20 or 25 lakhs. At what moment will I complete my studies, and at what moment I am going to repay by the client? The loan which is to be taken, which has to be repayable. When it becomes repayable, the interest is so much that it would not be possible by the student or any person who has taken such loan for such employment. What exactly is your point? The point is, this government is telling that they are making provisions for loan, which is totally wrong, which is obnoxious. These loans which are being provided are with higher rate of interest. If they have really wanted to give loans, they may give it with no interest to the students. ಸರ್ಕಾರ ಲೋನ್ ಕೊಟ್ಟಿರೋದು ಬರೀ ನಾಟಕ ಮಾಡ್ತಾ ಇದೆ, ಸರಿಯಾಗಿ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾ ಇದ್ದೀರಿ ಅಂತ ಅಕ್ಯೂಸ್ ಮಾಡ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ, ಮೊದಲನೇದಾಗಿ ಮೀಸಲಾತಿ ಬಗ್ಗೆ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೀಸಲಾತಿ ಅನ್ನುವಂಥದ್ದು ಯಾರು ಹಿಂದುಳಿದ ವರ್ಗ ಇದ್ದಾರೆ, ಯಾರು ಅಶಕ್ತರಿದ್ದಾರೆ, ಅವರಿಗೆ ನಮ್ಮ ಸಂವಿಧಾನದ ಮೂಲಕವಾಗಿ ನೀಡಲ್ಪಟ್ಟಂಥದ್ದು. ಈಗ ನಮ್ಮ ಜನರ ಜೀವನದ ಒಂದು ವ್ಯವಸ್ಥೆ ಅನ್ನುವಂಥದ್ದು ಉತ್ತಮಗೊಳ್ತಾ ಇದೆ. ಆದರೆ ಯಾರು ಮೀಸಲಾತಿಗೆ ಹಕ್ಕುದಾರರಾಗಿದ್ದಾರೆ, ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ಉತ್ತಮ ಸ್ಥಳಕ್ಕೆ ಎಲ್ಲರೊಂದಿಗೆ ಸಮಾನವಾಗಿ ಬದುಕುವಂತಹ ಶಕ್ತಿಯನ್ನು ಆತ ಪಡೆಯುವವರೆಗೆ ನಾವು ಮೀಸಲಾತಿಯನ್ನ ತೆಗಿಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದು ಆ ವ್ಯಕ್ತಿಗೆ ಸಂವಿಧಾನದ ಮೂಲಕವಾಗಿ ಏನು ಅಧಿಕಾರ ಕೊಡಲ್ಪಟ್ಟಿದೆ ಅದನ್ನ ನಾವು ಅಲ್ಲಗಳೆದಂತಾಗ್ತದೆ ಅಂತ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಏನು ನಾವು ಸಾಲ ಯೋಜನೆಯನ್ನು ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ, ಈಗ ಯಾವುದೇ ವಿದ್ಯಾರ್ಥಿಗೆ ನಾವು ಆತನ ಶಾಲೆಯಿಂದ ಎಷ್ಟು ಆತನಿಗೆ ಶಿಕ್ಷಣದ ವೆಚ್ಚ ಬೇಕು ಅಷ್ಟು ಲೋನ್ ಅವರಿಗೆ ನಾವು ಕೊಡ್ತಿದ್ದೇವೆ. ಜೊತೆಗೆ ಈ ಲೋನ್ ಯಾವ ಕ್ಷಣದಿಂದ ಅವರು ಆ ರೀತಿಯಾದಂತಹ ಒಂದು ಎಜುಕೇಶನ್ ಲೋನ್ ಅನ್ನು ತೆಗೆದುಕೊಳ್ತಿದ್ದಾರೆಯೋ ಆ ಸಂದರ್ಭದಿಂದಲೇ ಬ್ಯಾಂಕ್ ಎನ್ನುವಂಥದ್ದು ಅವರಿಗೆ ಬಡ್ಡಿಯನ್ನು ಹಾಕ್ತಾ ಇದೆ. ಆದರೆ ಸರ್ಕಾರ ಎನ್ನುವಂಥದ್ದು ಅವರ ಶಿಕ್ಷಣ ಮುಗಿಯುವವರೆಗೂ, ಶಿಕ್ಷಣ ಮುಗಿದ 1 ವರ್ಷದವರೆಗೂ ಕೂಡ ಅವರಿಗೆ ಅವರ ಒಂದು ಏನು ಬಡ್ಡಿಯ ಮೊತ್ತ ಎನ್ನುವಂಥದ್ದಿದೆ ಅದನ್ನು ಸರ್ಕಾರವೇ ಭರಿಸ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಒಂದು ಉತ್ತಮ ಮಾರ್ಗದರ್ಶನವನ್ನು ಕೂಡ ಸರ್ಕಾರ ಇದು ನೀಡ್ತಾ ಇದೆ. ಈ 1 ವರ್ಷದ ಮೇಲೂ ಕೂಡ ನಾವು ಅವರಿಗೆ ಬಡ್ಡಿಯನ್ನು ವಿಧಿಸದೇ ಇದ್ರೆ ಅಥವಾ ಆ ಲೋನನ್ನು ನಾವು ಏನು ಅವರಿಂದ ಹಿಂಪಡೆಯುವುದಿಲ್ಲ ಅಂತ ಹೇಳಿದ್ರೆ ಅದು ನಾವು ಯಾವ ತೆರಿಗೆಯನ್ನು ಜನರು ಕೊಡ್ತಿದ್ದಾರೆ ಅದಕ್ಕೆ ನಾವು ಒಂದು ವಿರೋಧವನ್ನು ಮಾಡಿದಾಗೆ ಅವರಿಗೆ ಮೋಸ ಮಾಡಿದಾಗ್ತದೆ. ಮತ್ತು ಯಾರು ಈ ರೀತಿಯಾದಂತಹ ವಿದ್ಯಾರ್ಥಿಗಳು ಲೋನ್ ಎಜುಕೇಶನ್ ಲೋನ್ ತಗೊಂಡಿದ್ದಾರೆ ಅವರಿಗೆ ಒಂದು ಬೇಜವಾಬ್ದಾರಿ ಇದರಿಂದ ಉಂಟಾಗಬಹುದು ಅಂತ ನಾನು ಯೋಚಿಸ್ತೇನೆ. ನಾವು ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡುವುದನ್ನ ನಾವು ಕಲ್ತುಕೊಳ್ಬೇಕಂತ ಹೇಳ್ತೇನೆ. ಅದೇ ರೀತಿಯಾಗಿ ಲೋನ್ ಅಮೌಂಟ್ ಅಲ್ಲಿ ಕೂಡ ನಾವು ಅದರದ್ದು ಏನು ಬಡ್ಡಿ ದರ ಇದೆ ಅದರಲ್ಲಿಯೂ ಕೂಡ ಇದೇ ವರ್ಷದಲ್ಲಿ ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದೇವೆ. Is it regarding this issue? Yeah. Okay, you spoke announced, right? Yeah, but I had to just give it to tell it to the opposition leader that see, when you are telling that that government is paying the interest of the loan which according to the student loan, when you look into properly, the government does not pay anything. The student is paying almost 14% interest after he completes his education. Yes, you are giving 1 year time to fulfill to find a job and he can take on the loan. But the difference you are talking here is, will he be able to pay? Imagine engineer goes to work, his starting salary is almost a package of 3 lakhs nowadays. So he will be getting a 15,000 and 14% will be almost his interest there. And he has to pay for his rent. He has to look after his cost of living also. Yes, you made a point here. Okay. I would like to tell the government that they should just reduce the interest which, of the loans. Loan rate of interest ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ನಾವು ಅಧಿಕಾರಕ್ಕೆ ಬಂದ 4 ತಿಂಗಳಲ್ಲಿ 51,000 ಜನ ವಿದ್ಯಾರ್ಥಿಗಳಿಗೆ 12.41 ಕೋಟಿ ರೂಪಾಯಿಯನ್ನು ನಾವು ಶಿಷ್ಯ ವೇತನವನ್ನಾಗಿ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂದ್ರೆ, ರಿಸರ್ವೇಶನ್ ಅನ್ನು ಕೊಟ್ಟಿರುವಂತಹ ಒಂದು ಉದ್ದೇಶವೇ ನಮ್ಮ ಇವರು ಹೇಳಿದ ಹಾಗೆ ಕಟ್ಟಕಡೆಯ ವ್ಯಕ್ತಿಗೂ ಸಹ ಒಂದು ಅವನಿಗೆ ಸಮಾಜದಲ್ಲಿ ಸಮಾನವಾದಂತಹ ಅವಕಾಶ ಸಿಗಬೇಕು, ಅವನಿಂದ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತೆ ಅವರು ಹೇಳಿದ ಹಾಗೆ ರಿಸರ್ವೇಶನ್ ಸಿಗುವ ಕಾರಣದಿಂದಾಗಿ ಮತ್ತೆ ಉಳಿದಂತಹವರಿಗೆ ರಿಸರ್ವೇಶನ್ ಸಿಗದೇ ಇರುವಂತಹ ವ್ಯಕ್ತಿಗೆ ಏನಾದರೂ ಅನ್ಯಾಯ ಆಗ್ತದೆ ಅಂತಾದ್ರೆ ನಾವು ಅದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ರಿಸರ್ವೇಶನ್ ಸಿಗದೇ ಇರತಕ್ಕಂತಹ ವ್ಯಕ್ತಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡುವುದೇನು ಅಂದ್ರೆ ಅವರು ಎಂಟರ್ಪ್ರಿನರ್ಶಿಪ್ ಅನ್ನು ಮಾಡಲಿ ಅಂತ. ನಾವಿವತ್ತು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾನು ಪ್ರತಿನಿಧಿಸಿ ಹೇಳಬೇಕು ಅಂದ್ರೆ, NEP ಅನ್ನು ನಾವು ತಂದು ಅದನ್ನ ಮೇನ್ ಆಬ್ಜೆಕ್ಟಿವ್ ನಮ್ದು ಗೋಲ್ 4 ಆಫ್ ದ SDP ಅಂತ ನಾವು ಇಟ್ಟುಕೊಂಡಿರೋದ್ರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಅನ್ನು ಡೆವಲಪ್ ಮಾಡುವಂತದ್ದು. ಅದನ್ನ ಮಾಡಬೇಕು. ಈ ರಿಸರ್ವೇಶನ್ ಇಲ್ಲದೆ
ತಾವು ಬರ್ತೀವಿ ಮುಂದೆ ಅಂತ ಹೇಳ್ತಾ ಇರ್ತಕ್ಕಂತಹವರು ಅವ್ರು ಮಾಡ್ಬೇಕು ಅನ್ನೋದನ್ನ ನಾವು ಬಯಸ್ತಾರೆ ಬಿಟ್ರೆ ಗವರ್ಮೆಂಟ್ ಜಾಬ್ಗೆ ಅವರು ಆಫ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಸ್ಕಿಲ್ ಎಂಟರ್ಪ್ರಿನರ್ಶಿಪ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಆಗೋದಿಲ್ಲ ಅಂತ. ಅಲ್ಲ, ಅದು ಸರಿ. ನೀವು ಹೇಳ್ತಿರೋದು ರಿಸರ್ವೇಶನ್ ಬಗ್ಗೆ. ಅವರ ಪ್ರಶ್ನೆ ಏನು ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಲೋನ್ ಅಲ್ಲಿ ಸ್ಟೂಡೆಂಟ್ ಲೋನ್ ಅಲ್ಲಿ ಕಮ್ಮಿ ಮಾಡ್ತಾರೆ ಅಂತ ಪ್ರಶ್ನೆ ಆಗ್ತದೆ. To the honorable speaker. ಅದಕ್ಕೆ ಸಂಬಂಧಪಟ್ಟ ನಾವು ಹೇಳ್ತಾ ಇರೋದು ಇದೆ, ನಾವು ಶಿಷ್ಯ ವೇತನವನ್ನು ಕೊಡ್ತಾ ಇರೋದನ್ನ ನಾವು ಅದಕ್ಕೆ ಸಮರ್ಥನೆಯನ್ನಾಗಿ ನಾನು ಹೇಳ್ತಾ ಇದ್ದೇನೆ. Yes, to the honorable speaker. Just a minute, we'll give next we'll give example. ಸ್ಪೀಕರ್ ಆಗ್ಲಿಕ್ಕಾಯ್ತಿದ್ದಾರೆ ಮಾತಾಡ್ಬೇಕು. ಆನರಬಲ್ ಸ್ಪೀಕರ್, ನಾನು ಮೈಸೂರು ಜಿಲ್ಲೆಯ ಒಂದು ಫಾಸ್ಟ್ ಡೆವಲಪ್ ಆಗ್ತಿರೋ ಒಂದು ಸಿಟಿ ಹುಣಸೂರಿಂದ ಬರ್ತೀನಿ. ಇಲ್ಲಿ ನಾನು ಕಳೆದ 2 ಸತಿನೂ ನಾನು ಇಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಏನಂತ, ಆ ಒಂದು ಊರು ಸುಮಾರು ಊರು ಅಂದರೆ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪ, ಕೇರಳ, ಮಂಗಳೂರು ಇಂತಹ ದೊಡ್ಡ ದೊಡ್ಡ ಸಿಟಿಗೆ ಓಪನಿಂಗ್ ಏರಿಯಾ ಆಗಿದೆ. ಅಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ ಅಲ್ಲಿ. ಸೊ ನಾನು ಏನು ಕೇಳಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಅಲ್ಲಿಗೆ ನಮಗೆ ಟ್ರಾಫಿಕ್ ಸಿಗ್ನಲ್ಸ್ ಬೇಕಿದೆ, ಹಾಗೆ ಟ್ರಾಫಿಕ್ ಪೊಲೀಸ್ ಮತ್ತು ಸ್ಟೇಷನ್ ಬೇಕಿದೆ ಅಂತ 2-3 ಸತಿ ಮನವಿ ಮಾಡಿದ್ದೀನಿ. ಇದಕ್ಕೆ ನನಗೆ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಈ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ, ಪ್ರತಿಕ್ರಿಯೆ ಕೊಡ್ತಾ ಈ ಮನವಿ ಎಕ್ಸಾಕ್ಟ್ಲಿ ಯಾರ ಹತ್ರ ಮಾಡಿದ್ದೀವಿ? Who do you want to answer the question? ನಮಗೆ ನಾವು ಗೃಹ ಸಚಿವರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಗೃಹ ಸಚಿವರು ಇದ್ದಾರೆ ಸರ್, ಅದು ಮನವಿ ಮಾಡಿದ್ದಾರೆ. ನಾವು ಅದಕ್ಕೆ ತಕ್ಕಂಥ ಕ್ರಮಗಳೆಲ್ಲವನ್ನು ಕೈಗೊಂಡಿದ್ದೇವೆ. ಅಲ್ಲಿ ಕೆಲವೊಂದು ಲೋಪದೋಷಗಳು ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಲೋಪದೋಷಗಳು ಆಗ್ತಾ ಇದೆ ಖಂಡಿತ. ಅಲ್ಲಿ ಲೋಪದೋಷಗಳು ಹೌದು, ಅದನ್ನು ನಾವು ಸರಿಪಡಿಸ್ತಾ ಇದ್ದೀವಿ. ಇಲ್ಲಿ ಸಂಬಂಧಪಟ್ಟಂಥ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಅಲ್ಲಿ ಬೇರೆ ಯಾವುದು ನೇಮಕ ಆಗಿರಲಿಲ್ಲ. ಈಗ ನಾವು ನೇಮಕ ಮಾಡಿ ಅವರಿಗೆ ಸಂಬಂಧಪಟ್ಟಂಥ ಯಾವುದು ಕ್ಷೇತ್ರಕ್ಕೆ ಇರುತ್ತೆ ಅಥವಾ ಯಾವುದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಎಲ್ಲ ಸಿಗ್ನಲ್ಗಳನ್ನು ಹಾಕಿದ್ದೀವಿ. ಈಗ ನೀವು ಆನ್ ಕ್ಯಾಮರಾ ಇದ್ದೀರಿ ವಿಧಾನಸಭೆಯಲ್ಲಿ. ನೀವು ಅವರಿಗೆ ಯಾವುದೇ ಅಶ್ಯೂರೆನ್ಸ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ಖಂಡಿತ ನಾವು ಮಾಡಿದ್ದೀವಿ. ಎಷ್ಟು ಸಮಯದೊಳಗೆ ನೀವು ಮಾಡ್ಬೋದು, ಹಾಗೆ ಏನಾದರೂ ಅಶ್ಯೂರೆನ್ಸ್ ಕೊಡ್ಬೋದು? ಖಂಡಿತ ಸರ್. ಇನ್ನೊಂದು ತಿಂಗಳಲ್ಲಿ ಅದನ್ನೆಲ್ಲ ಮುಗಿಸಿ ಅದನ್ನ ಕಾಮಗಾರಿಗಳೆಲ್ಲ ಸಿಗ್ನಲ್ ಎಲ್ಲ ಸೋಲಾರ್ದೆಲ್ಲ ಫಿಕ್ಸಿಂಗ್ ಆಗ್ತಾ ಇದೆ, ಸೋಲಾರ್ದೆಲ್ಲ ಆ್ಯಡಿಂಗ್ ಆಗ್ತಾ ಇದೆ. ಅದು ತುಂಬ ಹಳೆಯದು ಇರೋದ್ರಿಂದ ಅದನ್ನೆಲ್ಲ ಹೊಸದಾಗಿ ಮಾಡಿ ಇನ್ನೊಂದು ತಿಂಗಳೊಳಗೆ ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಸಿಗ್ನಲ್ ಆಗಲಿ ಅಥವಾ ರೋಡಲ್ಲಿ ಟ್ರಾಫಿಕ್ ಆಗಲಿ, ಅದು ಬ್ಯಾರಿಕೇಡ್ಸ್ ಅಥವಾ ಮತ್ತೆ ವೈಟ್ ಲೈನ್ಸ್ ಎಲ್ಲ ಇದನ್ನು ಖಂಡಿತ ಮಾಡೋದು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಪತಿಗಳ ಗಮನಕ್ಕೆ ಒಂದು ನಿಮಿಷ ಅದೇ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದೀರಾ? ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟರು, ಪ್ರಶ್ನೆ ಕೇಳಿದವ್ರಿಗೆ ಸಮಾಧಾನ ಆಯಿತು, ಅಲ್ಲಿಗೆ ಬಿಟ್ಬಿಡಿ. ಒಂದು ಕ್ಲಾರಿಫಿಕೇಶನ್ ಅಷ್ಟೇ, 2-3 ಜನ ಅದೇ ಇಶ್ಯೂ ಮೇಲೆ ಮಾತಾಡೋದು ಬೇಡ. ಅಲ್ಲಿಂದ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ ಎಲ್ಲರಿಗೂ ಅವಕಾಶ ಸಿಗ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಒಂದೊಂದು ಮನವಿ. ನಾನು ಮೂಲತಃ ಕಡೂರಿನ ಬಯಲುಸೀಮೆ ಪ್ರದೇಶದಿಂದ ಬಂದಿದ್ದೇನೆ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಪ್ರತಿ ವರ್ಷ ಬರಗಾಲ ಬಂದಾಗ, ಪ್ರತಿ ವರ್ಷ ಬೇಸಿಗೆಗಾಲ ಬಂದಾಗ ಬರಗಾಲ ಪೀಡಿತ ಅಂತ ಅದನ್ನ ಸರ್ಕಾರದಿಂದ ಮಾನ್ಯ ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಶಾಶ್ವತ ನೀರಿನ ಯೋಜನೆಯನ್ನ ಏನು ಸರ್ಕಾರ ಕೈಗೊಂಡಿದೆ, ನೀರಾವರಿ ಸಚಿವರಿಗೆ ಸಾಕಷ್ಟು ಬಾರಿ ನಾನು ಪತ್ರ ವ್ಯವಹಾರವನ್ನು ಮಾಡಿದ್ದೇನೆ. ಯಾವುದೇ ರೀತಿಯ ಪೂರಕವಾದಂತಹ ಪ್ರತಿಸ್ಪಂದನೆಗಳು ಬರ್ತಿಲ್ಲ, ಕೇವಲ ಆಶ್ವಾಸನೆಗಳು ಮಾತ್ರ ಬರ್ತಿದ್ದಾರೆ. ಯಾಕೆ ಏತ ನೀರಾವರಿಯಾಗಿ ಅಥವಾ ನಮ್ಮ ತುಂಗಭದ್ರೆಯ ಮೇಲ್ದಂಡೆ ಯೋಜನೆಯನ್ನು ಯಾಕೆ ಅವರು ಇನ್ನೂ ಶೀಘ್ರ ಪತ್ರದಲ್ಲಿ ತೆಗೆದುಕೊಂಡು ಹೋಗ್ತಾ ಇಲ್ಲ? ಈ ಎಲ್ಲ ದೃಷ್ಟಿಯಲ್ಲಿ ಬರಗಾಲದಿಂದ ಇರುವಂತಹ ನನ್ನ ಕ್ಷೇತ್ರದ ಜನತೆಗೆ ಒಂದು ಆಶಾಭಾವನೆಯನ್ನು ಕೊಡಬೇಕು ಈ ಸದನದಲ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಸಾಮಾನ್ಯ ಸಭಾಧ್ಯಕ್ಷರೇ, ಆಡಳಿತ ಏತ ನೀರಾವರಿ ಹಾಗೂ ನೀರಾವರಿಗೆ ಕಳೆದ ಬಜೆಟಲ್ಲಿ ನಾವು ಸಾಕಷ್ಟು ಸಾವಿರಾರು ಕೋಟಿಗಳನ್ನು ಮೀಸಲಿಟ್ಟಿದ್ದೇವೆ. ಅವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಎಲ್ಲ ಶಂಕುಸ್ಥಾಪನೆಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಅದು ಮುಗಿಯುತ್ತೆ, ಅದು ಕಾಲಾವಕಾಶ ತಗೊಳುತ್ತೆ. ಯಾವುದೇ ಒಂದು ಯೋಜನೆ ಈಗ ಹೇಳಿದ ತಕ್ಷಣ ನಾಳೆ ಅದು ಇಂಪ್ಲಿಮೆಂಟ್ ಆಗೋದು ಕಷ್ಟ ಇದೆ. ಅದಕ್ಕೆ ಕಳೆದ ಬಜೆಟಲ್ಲಿ ಸಾಕಷ್ಟು ಹಣವನ್ನು ಮೀಸಲಿಟ್ಟಿದ್ದೇವೆ. ಕೆಲವು ದಿನಗಳಲ್ಲಿ ಕಾಮಗಾರಿ ಪೂರ್ಣ ಮಾಡುತ್ತೆ. ಅಲ್ಲಿ ಒಬ್ಬರು ಸದಸ್ಯರು ಮಾನ್ಯ ಸಭಾಧ್ಯಕ್ಷರೇ, ನಾನು ಮಹಿಳೆಯರ ಸಂರಕ್ಷಣೆ ಹಕ್ಕುಗಳ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ. ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರಲ್ಲಿ 44.4% ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಹಾಗೆಯೇ 2019 ಜನವರಿಯಿಂದ ಹಿಡಿದು 2021 ಮೇ ಒಳಗೆ ನಾವು ನೋಡಿದರೆ ಕರ್ನಾಟಕದ ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 1168 ಕೇಸುಗಳು ದಾಖಲೆಯಾಗಿವೆ. ಅದೊಂದು. ಇನ್ನೊಂದು ಹೇಳುವುದಾದ್ರೆ ಎಲ್ಲ ಯೋಜನೆಗಳಲ್ಲೂ ಎಲ್ಲ ಇಲಾಖೆಗಳಲ್ಲೂ 33%
ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತಿದೆ. ಆದರೆ ಯಾವುದೇ ಪೋಸ್ಟಲ್ಲೂ ನಾವು ನೋಡಿದ್ರು ಆ ಅರ್ಧದಷ್ಟು ಶೇಕಡ ನಮಗೆ ನೋಡಲು ಇವತ್ತು ಸಾಧ್ಯವಾಗುವುದಿಲ್ಲ. ಮಹಿಳೆಯರ ಹಕ್ಕುಗಳ ಸಂರಕ್ಷಣೆ ಆಗಲಿ ಎಲ್ಲ ಇವತ್ತು ಬರೀ ಹಗಲುಗನಸು. ಹಲವಾರು ಇಂದಿನ ವಿದ್ಯಮಾನಗಳನ್ನೆಲ್ಲ ನಾವು ನೋಡಿದರೆ ನಮಗೆ ತಿಳಿಯುತ್ತದೆ. ಇದಕ್ಕೆ ಸರ್ಕಾರಕ್ಕೆ ಮಹಿಳೆಯರ ಸಂರಕ್ಷಣೆ ಎನ್ನುವುದು ಇನ್ನೂ ಒಂದು ಹಗಲುಗನಸಾಗಿ ಉಳಿಯಬಹುದಾ? ಅಲ್ಲ, ಅದಕ್ಕೆ ಏನಾದರೂ ನೀವು ಮಾಡ್ತೀರಾ? ನನ್ನ ಕ್ವಶನ್. ಮನೆ ಸಭಾಧ್ಯಕ್ಷರೇ ನಮನಗಳು. ನಾವು ಇವತ್ತು ಅವ್ರು ಹೇಳಿರೋ ಹಾಗೆ ಮೀಸಲಾತಿ ಕೊಡ್ಲಿಲ್ಲ ಅಂತಿದ್ರೆ ಇವತ್ತು ಇಲ್ಲಿ ವಿಧಾನಸಭೆಯಲ್ಲಿ ಇಷ್ಟು ಜನ ವುಮೆನ್ಸ್ ಇರ್ತಿರ್ಲಿಲ್ಲ ಸರ್. ಮನೆ ಸಭಾಧ್ಯಕ್ಷ ನಾನು ಏನು ಹೇಳುವುದೇನೆಂದ್ರೆ, ಉದ್ಯೋಗದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಮಹಿಳೆಯರಿಗೆ ನಾವು ಮೀಸಲಾತಿ ಕೊಟ್ಟಿದ್ದೇವೆ ಹಾಗೂ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನೀಡಿದ್ದೇವೆ. ಈಗ ಗೃಹ ದೌರ್ಜನ್ಯ ಆಗುತ್ತಿರುವುದು ಕೇವಲ ಅವರ ಮಾನಸಿಕ ಒತ್ತಡದಿಂದಾಗಿರ್ಬೋದು, ಅವರ ಗೃಹ ದೌರ್ಜನ್ಯದ ಕಾರಣದಿಂದ ಆಗಿರ್ಬೋದು. ನಾವು ಪ್ರತಿ ಹಂತದಲ್ಲೂ ಮಹಿಳೆಯರಿಗೆ ಮೀಸಲಾತಿ ನೀಡಿದ್ದೇವೆ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ನೀಡಿದ್ದೇವೆ ಅಂತ ಹೇಳ್ತೇವೆ. ನೀವು ಹೇಳ್ತಾ ಮೀಸಲಾತಿ ನೀಡಿದ್ದೀರಿ, ಅವರು ಫ್ಯಾಕ್ಟ್ ಅವರೊಂದು ಪರ್ಸೆಂಟೇಜ್ ಹೇಳ್ತಿದ್ದಾರೆ 33%. ಹೌದು, ರಾಜಕೀಯದಲ್ಲಾಗಲಿ ಉದ್ಯೋಗದಲ್ಲಾಗಲಿ ನಾವು ಅವರಿಗೆ 33% ನೀಡಿದ್ದೇವೆ. ಮಾನ್ಯ ಸಭಾಪತಿಗಳೇ ನೀಡಿದ್ದೀರಾ? ಹೌದು ಮಾನ್ಯ ಸಭಾಪತಿಗಳೇ, ಇದು ಹಿಂದಿನ ಸರ್ಕಾರದಲ್ಲಿ ಆಗಿರುವಂತಹ ಲೋಪಗಳು. ನಮ್ಮ ಯಾವ ಸರ್ಕಾರ ಬಂದಿದೆ, ನಾವು ಸರ್ಕಾರ ಬಂದಾಗ ಎಲ್ಲ ನೇಮಕಾತಿಗಳು ಅಥವಾ ಯಾವುದೇ ರೀತಿ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳಲ್ಲೂ ಏನು ರೂಸ್ಟರ್ ಸಿಸ್ಟಮ್ ಇದೆ ಅದನ್ನು ಖಂಡಿತವಾಗಿ ಫಾಲೋ ಮಾಡ್ಕೊಂಡು ಬರ್ತಾರೆ. ಹಿಂದಿನ ಸರ್ಕಾರಗಳಾಗಿರೋ ಲೋಪಗಳನ್ನು ನಾವೀಗ ಮುಚ್ಚುತ್ತಾ ಇದ್ದೀವಿ. ಹಿಂದಿನ ಸರ್ಕಾರಗಳಲ್ಲಿ ಯಾವುದೇ ಮೀಸಲಾತಿಗಳನ್ನು ಫಾಲೋ ಮಾಡಿಲ್ಲ, ಅದಕ್ಕೆ ನಾವು ಹೊಣೆ ಆಗಬೇಕಾಗಲ್ಲ. ಈಗ ಅವರು ಈಗ ಮಾಡಿದಂಥ ತಪ್ಪುಗಳನ್ನು ನಾವೀಗ ನಿಲ್ಲಿಸಿ ರೂಸ್ಟರ್ ಸಿಸ್ಟಮ್ ಫಾಲೋ ಮಾಡ್ಕೊಂಡು ಈಗ ಪ್ರಸ್ತುತ ಎಲ್ಲ ಮೀಸಲಾತಿಗಳ ಕ್ರಮಗಳನ್ನು ಪಾಲಿಸ್ತಾ ಇದ್ದೀವಿ. ಈಗ ಎಲ್ಲ ಸದಸ್ಯರು ತಮ್ಮ ತಮ್ಮ ಪ್ರದೇಶವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಆದ ಕಾರಣ ಎಲ್ಲ ಸದಸ್ಯರು ಅವರ ಒಂದು ಏರಿಯಾಗಳಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಮಂಡಿಸಿದ್ರೆ ಮಾತ್ರ ಕರೆಕ್ಟ್ ಆಗಿ ಚರ್ಚೆ ಆಗುವುದು. ಇನ್ನು ತುಂಬಾ ಜನ ಅವರ ಏರಿಯಾಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಮಂಡಿಸ್ತಿಲ್ಲ. ಆದ ಕಾರಣ ಇಲ್ಲಿವರೆಗೆ ಯಾವುದೇ ಪಾಯಿಂಟ್ ಮಾಡಿದವರು ಮಾತಾಡಲಿಕ್ಕೆ ಸದಸ್ಯರು ಮಾತಾಡ್ತಾರೆ. ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರ. ಸ್ವಾಮಿ, ನಾನು ಮಂಡ್ಯ ಜಿಲ್ಲೆಯ ಶಾಸಕನಾಗಿದ್ದು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 6.62% ಆಯಾಮದ ಬಡತನ ಇದೆ ಸ್ವಾಮಿಗಳೇ. ನಮ್ಮ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದ್ರೆ ಆರೋಗ್ಯದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಸ್ವಚ್ಛತೆಯಲ್ಲಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಆಗ್ತಾ ಇದೆ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದವರು ಹೇಳ್ತಾರೆ ನಾವು ಏನೇ ಒಂದು ಮನವಿಯನ್ನು ಸಲ್ಲಿಸಿದ್ರು ನಾವು ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ನೀಡ್ತಾ ಇದ್ದಾರೆ. ಆದ್ರೆ ಯಾವುದೇ ಇಂಪ್ಲಿಮೆಂಟೇಷನ್ ಇಲ್ಲಿವರೆಗೂ ಆಗಿಲ್ಲ. ರೈತರ ಕಬ್ಬು ಬೆಳೆದಲ್ಲಾಗಿರ್ಬೋದು, ಕಟಾವುಗೆ ಒಂದು ನಿರ್ದಿಷ್ಟ ಬೆಲೆನ ನಿಗದಿಪಡಿಸಿ ಅಂತ ನಾವು ತುಂಬಾ ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಆದ್ರೆ ನಮ್ಮ ಯಾವುದೇ ಒಂದು ಮನವಿಗೂ ಅವರು ಮಳೆ ಆಗ್ತಾ ಇಲ್ಲ. ಬರೀ ಸುಳ್ಳು ಆಶ್ವಾಸನೆಗಳನ್ನ ನೀಡ್ಕೊಂಡಿಲ್ಲ, ಮಾಡ್ತೀವಿ ಅಂತ ಮುಂದಾಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಇಲ್ಲಿವರೆಗೂ ಒಂದು ಭತ್ತದ ಕಟಾವಿಗೆ ಒಂದು ನಿಗದಿಪಡಿಸಿಲ್ಲ. ಇದರಿಂದ ರೈತರು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆ ಜೀವಗಳಿಗೆ ಬೆಲೆನೇ ಇಲ್ವಾ? ನೀವು ಈಗ ಯಾರ ಹತ್ರ ಪ್ರಶ್ನೆ? ಕೃಷಿ ಮಂತ್ರಿಗಳಿಗೆ ಕಬ್ಬಿನ ಬೆಲೆಗೆ ಸಂಬಂಧ. ಕೃಷಿ ಮಂತ್ರಿಗಳು ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವರು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಗಿದೆ ವಿರೋಧ ಪಕ್ಷದಿಂದ. ಇದಕ್ಕೆ ನಾವು ಬಹಳಷ್ಟು ಯೋಜನೆಗಳನ್ನು ಕೂಡ ಕೈಗೊಳ್ತಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಸಣ್ಣ ಕೃಷಿ ಚಟುವಟಿಕೆಗಳನ್ನು ನಡೆಸುವಂತಹ ರೈತರಿದ್ದಾರೆ. ಅದರಿಂದಾಗಿ ಅವರಿಗೆ ಒಂದಷ್ಟು ಬೆಂಬಲ ಬೆಲೆಯನ್ನು ಕೊಡುವಂತಹ ಸಲುವಾಗಿ ನಾವು ಕೃಷಿ ಯೋಜನೆಯನ್ನು ಕೂಡ ಕೈಗೊಂಡಿದ್ದೇವೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನಾದ ಮೂಲಕವಾಗಿ ನಾವು ಪ್ರತಿ ಕೃಷಿಕರಿಗೆ, ಸಣ್ಣ ಕೃಷಿಕರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವುದನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಹಿರಿಯ ಕೃಷಿಕರೇನಿದ್ದಾರೆ 60 ವರ್ಷ ಮೇಲ್ಪಟ್ಟವರು, ಅವರಿಗೆ ವರ್ಷಕ್ಕೆ 1,500 ಪಿಂಚಣಿಯನ್ನು ಕೊಡುವಂತಹ ಯೋಜನೆಗಳನ್ನು ಕೂಡ ಕೈಗೊಳ್ತಿದ್ದೇವೆ. ಹಾಗೆ ಪಶು ಭಾಗ್ಯ ಯೋಜನೆಯ ಮೂಲಕವಾಗಿ ಏನು ಪ್ರಾಣಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ನೀಡುವಂತಹ ಯೋಜನೆಗಳನ್ನು ಕೈಗೊಳ್ತಿದ್ದೇವೆ. ಆಯಾ ಕ್ಷೇತ್ರದ ಏನು ಕೃಷಿ ಇಲಾಖೆಗಳಿದೆ ಅಲ್ಲಿ ಅವರಿಗೆ ಕಬ್ಬಿನ ಬೆಲೆ ಬಗ್ಗೆ ಕೂಡ ಮಹಾಸ್ವಾಮಿಗಳೇ ನಾವು ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಿಸಿದ್ದೇವೆ. ಆದಷ್ಟು ಬೇಗ ಇದೇ ಬಜೆಟ್ನಲ್ಲಿ ನಾವು ಆ ಬೆಂಬಲ ಬೆಲೆಯನ್ನು ಅವರಿಗೆ ಕೊಡ್ತೇವೆ ಮತ್ತು ಆದಷ್ಟು ಬೇಗ ಇದನ್ನ ನಾವು ನೆರವೇರಿಸ್ತೇವೆ. ಈಗಾಗಲೇ MSP ಪಡೆಯುವುದನ್ನು ಆಗಲೇ ಕಬ್ಬಿಗೆ ಕೊಟ್ಟಿದೆ. ಅವರು ಆನ್ಸರ್ ಕೊಟ್ಟರು ಪ್ರಶ್ನೆಗೆ. ಹೀಗಿದೆ, ಇದು ನೆಕ್ಸ್ಟ್ ನೋಡಿ ನಿಮಗೆ ವಿಷಯ ಕಂಟಿನ್ಯೂ ಮಾಡಬಹುದು. ಮಾನ್ಯ ಸಭಾಪತಿಗಳೇ, ಇಂದು ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಂದ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ.
ಒಂದು ಕಾಯ್ದೆ, ಬಾಡಿಗೆ ತಾಯ್ತನ ನಿಯಂತ್ರಣ ಕಾಯ್ದೆ 2021 ಸರಗಿಸಿ ಬಿಲ್. ಇದು ಬಂದ ಉದ್ದೇಶ ಏನಿರ್ಬೋದು? ಬಾಡಿಗೆ ತಾಯ್ತನ ಅಂದ್ರೆ ಒಬ್ಬ ಮಹಿಳೆ ತನ್ನ ಮಗುವನ್ನು ಜನ್ಮ ನೀಡಿ ಅದನ್ನು ಮಗು ಇಲ್ಲದ ಒಂದು ದಂಪತಿಗಳಿಗೆ ಕೊಡ್ತಾರೆ. ಅಲ್ಲಿ ಬಂಜತನ ಪ್ರೂವ್ ಆದ್ರೆ ಮಾತ್ರ ಅವರಿಗೆ ಮಗುವನ್ನು ಒಂದು ಕೊಡುವ ಕಂಡೀಷನ್ ಆಲ್ರೆಡಿ ಇತ್ತು. ಆದ್ರೆ ಇಂದು ಸರ್ಕಾರ ತಾನು ಮಾಡಿದ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ಸಲುವಾಗಿರಬಹುದು. ಇದಕ್ಕೆ ಸರ್ಕಾರದ ಬಳಿ ಹಲವಾರು ಕಾರಣಗಳು ಸಹ ಇರಬಹುದು. ಒಂದು ಕಂಡೀಷನ್ ಹಾಕಿದ್ರು, ಆಕೆಯ ಮಹಿಳೆಯ ವಯಸ್ಸು 35 ವರ್ಷದ ಒಳಗಿರಬೇಕು ಮತ್ತು ಆ ಮಹಿಳೆ ರಕ್ತ ಸಂಬಂಧಿಯಾಗಿರಬೇಕು ಅಂತ. ಮಾನ್ಯ ಸಭಾಪತಿಗಳೇ, ಇನ್ನು ನಾನು ನಿಮ್ಮಲ್ಲಿ ಕೇಳುದು, ಯಾವುದೇ ವ್ಯಕ್ತಿ ಇಂದು ಅಣ್ಣ ತಮ್ಮಂದಿರೇ ಒಬ್ರಿಗೊಬ್ರು ಆಗುದಿಲ್ಲ ಇಂದಿನ ಆಧುನಿಕ ಸಮಾಜದಲ್ಲಿ. ಇನ್ನು ನಾವು 90-80ರಲ್ಲಿ ದಶಕದಲ್ಲಿ ಇಲ್ಲ. ಇಂದು ಅಣ್ಣ ತಮ್ಮಂದಿರೇ ಒಬ್ಬರಿಗೊಬ್ಬರು ಆಗುದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಕ್ತ ಸಂಬಂಧಿ ಯಾವುದೇ ಲಾಭ ಇಲ್ಲದೆ, ತನಗೆ ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಮಗುವನ್ನು ಹೆತ್ತುಕೊಡಲು ತಯಾರಿದ್ದಾರಾ? ಕೇವಲ ಒಬ್ಬ ತಾಯಿ ಮಾತ್ರ ತನ್ನ ಮಗಳಿಗೆ ತಾಯ್ತನದ ಅನುಭವ ಸಿಗಲಿ ಅಂತ ಒಂದು ಮಗುವನ್ನು ಹೆತ್ತುಕೊಡಲು ಒಪ್ಪಬಹುದು. ಆದರೆ ಇಲ್ಲಿರುವ ಇನ್ನೊಂದು ಕಂಡೀಷನ್, ಆಕೆಯ ವಯಸ್ಸು 35ರ ಒಳಗಿರಬೇಕು. ಇದು ಸಾಧ್ಯವಾ? ಇದಕ್ಕೆ ಸರ್ಕಾರದಲ್ಲಿ ಹಲವಾರು ಕಾರಣಗಳಿರಬಹುದು. ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗುತ್ತದೆ, ಇದರಿಂದ ಇಂದು ಒಂದು ವ್ಯಾಪಾರ ಆಗ್ತಾ ಇದೆ. ಸರಗಸಿ ರೂಲ್ಸ್ ಅನ್ನು ಸಿಂಪಲ್ ಮಾಡಬೇಕು ಅಂತ ನಿಮ್ಮ ಸರ್ಕಾರ ಹೇಳ್ತಿರೋದು. ಪ್ರಿಫರೆಬ್ಲಿ ಲಾ ಮಿನಿಸ್ಟರ್ ಅವರಿಗೆ ಹೇಳ್ತಾರೆ ಇದ್ರ ಬಗ್ಗೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ ಹೇಳಿದ್ರು 35 ವರ್ಷದ ಒಳಗಿರಬೇಕು ಅಂತ. ಈಗ ನಾವು ಸಾಮಾನ್ಯ ವಿಜ್ಞಾನವನ್ನು ಗಮನಿಸಿದ್ರೆ 35 ವರ್ಷಗಳ ಒಳಗಿನ ಸ್ತ್ರೀಯರಿಗೆ ಹುಟ್ಟಿದಂತ ಮಗು ತುಂಬಾ ಆರೋಗ್ಯಪೂರ್ಣವಾಗಿರುತ್ತೆ ಅನ್ನೋದೊಂದು ಸಂಶೋಧನೆಗಳ ಪ್ರಕಾರ ಸಾಬೀತಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಅದನ್ನ 35 ವರ್ಷ ಅಂತ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ, ಇನ್ನು ಸಂಬಂಧಿಗಳಾಗಿದ್ರೆ ನಾಳೆ ಆಸ್ತಿ ವಿವಾದವೋ ಇನ್ಯಾವುದೋ ಹುಟ್ಟುಕೊಂಡಾಗ ಸಮಸ್ಯೆ ಆಗದೇ ಇರಲಿ ಅನ್ನೋದು ಭವಿಷ್ಯತ್ತಿನ ಒಂದು ಕಾರಣದಿಂದಾಗಿ ನಾವು ಆ ನಿಯಮನ ಇಟ್ಟಿದ್ದೇವೆ ವಿನಃ ಅದಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ದೂರುಗಳು ನಮ್ಮನ್ನ ತಲುಪಿದ್ರೆ ಅದರಲ್ಲಿ ನಾವು ನಿಯಮಗಳನ್ನು ಸಡಿಲಿಕೆ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ವಿರೋಧ ಪಕ್ಷದ ನಾಯಕರು. ಮಾನ್ಯ ಸಭಾಧ್ಯಕ್ಷರ, ಈ ನನ್ನ ಎಲ್ಲ ವಿರೋಧ ಪಕ್ಷದ ಸದಸ್ಯರು ತಮ್ಮ ತಮ್ಮ ವಿಷಯವನ್ನ ಮಂಡಿಸಿದ್ರು ಈ ಪ್ರಶ್ನೋತ್ತರ ವೇಳೆಯಲ್ಲಿ. ನಾನು ಮಂಡಿಸ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಈ ಕೋವಿಡ್ ನಿರ್ವಹಣೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಹೇಗಪ್ಪ ಅಂತಂದ್ರೆ, 100 ಕೋಟಿ ಫಂಡ್ಸ್ ನ ಬಿಡುಗಡೆ ಮಾಡಿದ್ರು. ಕೋವಿಡ್ ನಿರ್ವಹಣೆ ಮಾಡ್ತೀವಿ ನಾವು, ತುಂಬಾ ಚೆನ್ನಾಗಿ ರಾಜ್ಯವನ್ನ ಸಬಲೀಕರಣ ಮಾಡ್ತೀವಿ, ಎಲ್ರಿಗೂ ಆಶ್ವಾಸನೆ ಕೊಟ್ಟಿದ್ದು ಮುಖ್ಯಮಂತ್ರಿಗಳು ಒಂದು ಜಾರಿಗೆ ಬರಲಿಲ್ಲ. ನಂದು ಚಿಕ್ಕಮಗಳೂರು ಕ್ಷೇತ್ರ, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 25,000 ಜನ ರೈತರು ಅಪ್ಲಿಕೇಶನ್ ಹಾಕಿದ್ದಾರೆ. ಏನೋ ಕೃಷಿಗೆ ಆಗಿರುವಂತಹ ಈ ಲಾಸ್ಗಳಾಗಿದೆ ಕೋವಿಡ್ ಇಂದ ಅಂತ. ಅದರಲ್ಲಿ ಇವ್ರು 5,000 ಜನಕ್ಕೂ ಪರಿಹಾರ ಕೊಡಕ್ಕಾಗಿಲ್ಲ. ಇವ್ರ ಸರ್ಕಾರಪ್ಪ ಹೇಗಿದೆಯಪ್ಪ ಅಂತಂದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಇವರ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಸಾಲು ಲೋಪವಿರುವುದು. ಅದನ್ನು ತೋರಿಸಿದರೆ ಇವರಿಗೆ ಪಾಪ ಕೋಪ ಬರುವುದು. ಕೋಪ ಬರಲು ಗಟ್ಟಿಯಾಗಿ ಅಯ್ಯೋ ಪಾಪ ಇವರು ಕಿರಿಚಿಕೊಳ್ಳುವರು, ನಾಟಕ ವಾಡುತ್ತಾ ಮೈಯ ಪರಚಿಕೊಳ್ಳುವರು, ಜನರ ಮುಂದೆ ಹತ್ತು ಕರೆಯುವರು, ಆದರೆ ಜನರ ಮುಂದೆ ಬಂದು ಹತ್ತು ಕರೆಯುವರು. ಇದೇ ರೀತಿ ಮಾಡಿದರೆ ರಾಜ್ಯದ ಜನ ಮುಂದಿನ ಚುನಾವಣೆಗೆ ಖಂಡಿತವಾಗಿ ಇವರು ಚಿಪ್ಪು ಕೊಡುವರು ಅಂತ ಹೇಳ್ತಾ ಎಲ್ಲ ಗಮನಕ್ಕಿಟ್ಕೊಂಡು ಕೋವಿಡ್ ನಿರ್ವಹಣೆಯಲ್ಲಿ ಏನೇನಾದಂತಹ ಏನು ಸಫಲವಾಗಿಲ್ಲ, ಏನೇನು ವಿಫಲವಾಗಿದ್ದಾರೆ ಅದಕ್ಕೆ ಅತಿ ಶೀಘ್ರದಲ್ಲೇ ಫಂಡ್ಗಳನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದೇ ಆಗೋಯ್ತು. ಮಾನ್ಯ ಸಭಾಧ್ಯಕ್ಷರೇ, ಅಡ್ವರ್ಟೈಸ್ಗಳನ್ನ ಕಮ್ಮಿ ಮಾಡಿ ಇನ್ನಾದರೂ ರಾಜ್ಯದ ಜನತೆಗೆ ಒಂದು ಸ್ವಲ್ಪ ಉಪಕಾರ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇದ್ರ ಡೇಟಾ ಕೇಳ್ತಿದ್ದೀನಿ, ನಾನು ಎಷ್ಟು ಜನ ಕೊಟ್ಟರು ಏನು ಕೊಟ್ಟರು ಅಂತ ನನಗೆ ಬೇಕಾಗಿದೆ, ದಯಮಾಡಿ ತಾವು ಒದಗಿಸ್ಕೊಡಕ್ಕೆ ಅನುಮತಿ ಕೇಳಬೇಕು. ಹೌದು, ಇವಾಗ ನೀವು ಉತ್ತಮವಾದಂತ ಕವನವನ್ನು ಪ್ರದರ್ಶನ ಮಾಡಿದ್ದೀರಿ. ನಿಮ್ಮ ಪ್ರಶ್ನೆ ಅಂತ ಎಕ್ಸಾಕ್ಟ್ ಆಗಿ ಮಾನ್ಯ ಸಭಾಧ್ಯಕ್ಷರೇ, ತಮಗೆ ತಿಳಿಯಪಡಿಸಿದಂತೆ ನಾನು ಅವಾಗಲೇ ಹೇಳಿದೆ, ಏನು ಕೋವಿಡ್ ನಿರ್ವಹಣೆ ಸಮಯದಲ್ಲಿ ಎಷ್ಟು ಜನಕ್ಕೆ ಇವರು ಇದು ಮಾಡಿದ್ದಾರೆ, ಎಷ್ಟೊಂದು ಜನ ರೈತರುಗಳ ಅಪ್ಲಿಕೇಶನ್ ಹಾಕಿದ್ದಾರೆ, ಲೇಬರ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಅವಾಗಲೇ ತಮಗೆ ತಿಳಿಯಪಡಿಸಿದೆ. ಏನಂತ ಅಂದ್ರೆ, ರೈತರು ಮತ್ತು ಶ್ರಮಿಕ ವರ್ಗದವರು, ಅನ್ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಲೇಬರ್, ಸರ್ಕಾರ ಏನೇನು ಮಾಡಿದೆ ಆ ಡೀಟೇಲ್ಸ್ ಬೇಕು. ಅದು ಕರೆಕ್ಟ್ ಆಗಿರುವಂತ ಮಾಹಿತಿ ಕೊಡಬೇಕು. ಬರೀ ಅಡ್ವರ್ಟೈಸ್ ಸುಳ್ಳು ಸತ್ಯಕ್ಕೆ ದೂರವಾದಂತ ಮಾಹಿತಿಯನ್ನ ಕೊಡ್ತಾ ಬಂದಿದೆ. ಸಭಾಪತಿಗಳಿಗೆ ನಮಸ್ಕಾರ. ನಾನು ವಿರೋಧ ಪಕ್ಷದ ನಾಯಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸರ್ಕಾರ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ತುಂಬ ಯಶಸ್ವಿಯಾದ
ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಕೋವಿಡ್ ಸಿಚುವೇಶನ್ಸ್ ಪ್ರಾರಂಭ ಆದಂತಹ ಸಮಯದಲ್ಲಿ ಸುಮಾರು 2,000 ಆಂಬ್ಯುಲೆನ್ಸ್ಗಳನ್ನ ಬಿಡುಗಡೆ ಮಾಡಿರ್ತೀವಿ. ಹಾಗೂ 1 ಲಕ್ಷದಷ್ಟು ಇಲ್ಲಿ 1 ಲಕ್ಷ ವೈದ್ಯಕೀಯರನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕಾತಿ ಮಾಡಿರ್ತೀವಿ. ಹಾಗೂ ಪ್ರತಿಯೊಂದು ಜಿಲ್ಲೆಯ ರೈತರಿಗೆ ತಾವು ಬೆಳೆದ ಬೆಳೆಯಲ್ಲಿ ನಷ್ಟ ಉಂಟಾಗದಂತೆ ಪ್ರತಿಯೊಬ್ಬ ರೈತರಿಗೂ 5,000 ಪರಿಹಾರವನ್ನು ಪ್ರತಿ ತಿಂಗಳಿಗೂ ನೀಡಿರ್ತೀವಿ. ಹಾಗೂ ಕೋವಿಡ್ ಯಾರು ಮರಣ ಹೊಂದಿರ್ತಾರೋ ಪ್ರತಿಯೊಬ್ಬ ಕೋವಿಡ್ ಮರಣ ಹೊಂದಿರುವ ರೋಗಿಗಳಿಗೂ ಪ್ರತಿಯೊಬ್ಬರಿಗೂ 1 ಲಕ್ಷ ಪರಿಹಾರವನ್ನು ನೀಡಿರ್ತೀವಿ. ಹಾಗೂ ಇನ್ನು ಎಷ್ಟು ಜನಕ್ಕೆ ನೀಡಿಲ್ಲ ಅವರ ಎಲ್ಲ ದಾಖಲಾತಿಯನ್ನು ನಾವು ಪಡೆದುಕೊಂಡು ನಮ್ಮ ಸರ್ಕಾರದೊಂದಿಗೆ ಚರ್ಚೆ ನಡೆಸಿ ಯಾರಿಗೆಲ್ಲ ಪರಿಹಾರ ದೊರಕಿಲ್ಲ ಅವರಿಗೆಲ್ಲ ದೊರಕುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಾನ್ಯ ಸಭಾಪತಿಗಳಿಗೆ ಭಾವಪೂರ್ವಕವಾಗಿ ವಂದಿಸುತ್ತಾ, ಸಭೆಯ ಗೌರವಕ್ಕೂ ಧಕ್ಕೆ ತರದಂತೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗೆ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ನಾನಾ ತರದ ಯೋಜನೆಗಳನ್ನು ರೂಪಿಸಿದೆ. ಅದು ಬಹಳ ಶ್ಲಾಘನೀಯ. ಅದಕ್ಕೆ ನಾನು ಗೌರವಪೂರ್ವಕವಾಗಿ ನಮ್ಮ ಸರ್ಕಾರಕ್ಕೆ ಚಿರಋಣಿಯಾಗೂ ಇರ್ತೇನೆ. ಬಹಳ ಯೋಜನೆಗಳಿವೆ. ಆದ್ರೆ ನಮ್ಮ ಸರ್ಕಾರ ಈ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಾಗೂ ಈ ನಾಗರಿಕರು ಇರ್ಬೋದು ಅಥವಾ ಇಂತಹ ಕಾಡು ಪ್ರದೇಶಗಳಲ್ಲಿ ಆದಿವಾಸಿ ಜನಗಳು ಬಹಳ ಹೆಚ್ಚು. ಆ ಜನಗಳ ಮಕ್ಕಳ ಶಿಕ್ಷಣದ ಕತೆ ಏನು? ಸರಿ ಸಭಾಪತಿಗಳೇ, 2010ರಲ್ಲಿ ಆಧಾರ್ ಕಾರ್ಡ್ ಜಾರಿಗೆ ಬಂತು. ದೇಶದ ಎಲ್ಲಾ ಪ್ರಜೆಗಳಿಗೂ ಆಧಾರ್ ಕಾರ್ಡ್ ಬಹಳ ಮುಖ್ಯ. ಯಾಕೆ ಆಧಾರ್ ಕಾರ್ಡ್ ಮುಖ್ಯ? ಯೋಚನೆ ಮಾಡ್ಬೇಕಾಗಿದ್ದೆ. ಯಾಕೆ ಅಂದ್ರೆ ಇಂತಹ ಮನೆಯಲ್ಲಿ ಅಥವಾ ಇಂತಹ ಪ್ರಜೆ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಗುರುತಿಗೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಬಂದು 10-12 ವರ್ಷ ಆಯ್ತು. BPL ಕಾರ್ಡ್ ಇದೆ ನಮ್ಮ ಹತ್ರ. ಆದ್ರೆ ಇವ್ರುಗಳಿಗೆ ನಮ್ಮ ಸರ್ಕಾರಕ್ಕೆ ಯಾಕೆ ಇನ್ನೂ ಅಂತಹ ಮಕ್ಕಳ ಕಣ್ಣಿಗೆ ಕಾಣದ ಮಕ್ಕಳನ್ನು ಗುರುತಿಸಲು ಸಾಧ್ಯ ಆಗ್ತಿಲ್ಲ? ಅವರ ಶಿಕ್ಷಣದ ಗತಿ ಏನು? ಯಾಕೆ ಅವರಿಗೆ ಭವಿಷ್ಯ ಇಲ್ವಾ? ಭವಿಷ್ಯ ಇದೆ. ಕೆಲವೊಮ್ಮೆ ನೋಡಿದ್ರೆ ನಮ್ಗಿಂತಲೂ ಹೆಚ್ಚಿನ ಬುದ್ಧಿವಂತರಾಗಿರ್ತಾರೆ ಅವರು. ಕಾಡಿನ ಬಗ್ಗೆ ಎಲ್ಲಾ ತರಹದ ಮಾಹಿತಿಗಳು ಇರುತ್ತೆ ಅವ್ರ ಹತ್ರ. ಹೌದು ಮಾನ್ಯ ಶಾಸಕರೇ, ನೀವು ಹೇಳ್ತಿರೋದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟ ಜನರಿಗೆ ಕೊಡುವಂಥದ್ದು. ನಿಮ್ಮ ಪ್ರಕಾರ ಇಲ್ಲಿ ವ್ಯವಸ್ಥೆ ಮಾಡಬೇಕಾದ ಅದನ್ನು ಮೀಸಲಾತಿ ಕೊಡಬೇಕು? ಯಾಕೆಂದ್ರೆ ವಿರೋಧ ಪಕ್ಷದಿಂದಲೇ ಮೀಸಲಾತಿ ಕೊಡಬಾರ್ದು ಅಂತೇಳಿ ಹಲವಾರು ಜನ ಮಾನ್ಯ ಸಭಾಪತಿಗಳೇ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈಗ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ಮನೆ ಮನೆಗೂ ಹೋಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಾ, ಎಷ್ಟು ಲೆಕ್ಕ ಎಲ್ಲ ಪರಿಶೀಲಿಸಿ ಬಂದು ಅಂತಹ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರಾ ಇಲ್ವಾ ಅಂತ ಲೆಕ್ಕ ಮಾಡಿ ಸರ್ಕಾರಕ್ಕೆ ಕೊಟ್ಟು ಅಂತಹ ಮಕ್ಕಳನ್ನ ಶಾಲೆಗೆ ತರ್ತಾರೆ. ಇದು ಶ್ಲಾಘನೀಯ. ಆದ್ರೆ ನಾನು ಹೇಳಿದ ಅಸಂಘಟಿತ ವಲಯದಲ್ಲಿ ಮಕ್ಕಳು ಅವ್ರ ಅಪ್ಪ ಅಮ್ಮನ ಜೊತೆ ಬೆಳಿಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಕೇಳಿದ್ರೆ ಇಲ್ಲ ನನ್ನ ಮಕ್ಕಳು ಇವರೇನು ಬಾಲಕಾರ್ಮಿಕರಲ್ಲ ಅಂತ ಹೇಳ್ತಾರೆ. ಅದ್ರ ಕಥೆ ಏನು? ನೀವು ಬುಡಕಟ್ಟು ಜನಾಂಗದವರಿಗೆ ಈಗ ಶಿಕ್ಷಣ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಿದ್ದೀರಿ. ಸರ್ಕಾರದ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಿಕ್ಷಣ ಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರೇ, ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಮೊದಲನೇದಾಗಿ ನಮಗೆ ಇಲ್ಲಿ ರಿಸರ್ವೇಶನ್ ಬೇಕು ಅನ್ನುವ ವಿಷಯವನ್ನು ಹೇಳ್ತಾ ಇರುವಂತಹದ್ದು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು ಅವರು. ಅದಕ್ಕಿಂತ ಮುಖ್ಯವಾಗಿ ಡೇಟಾದ ಲೆಕ್ಕದಲ್ಲಿ ನೀವು ಹೋಗ್ತೀರಿ ಅಂತಾದ್ರೆ ಇವರ ಒಂದು ಸರ್ಕಾರ ಒಂದು ಕಾಲದಲ್ಲಿ ಮತ್ತೆ ಇವರ ಸರ್ಕಾರ ಅದನ್ನು ನಡೆಸ್ತಾ ಇರತಕ್ಕಂತಹ ಒಂದು ಶಿಕ್ಷಣ ನೀತಿಯಲ್ಲಿ ಒಪ್ಪಿಕೊಂಡಿರ್ತಕ್ಕಂತಹ ನಡೆಸ್ತಾ ಇರತಕ್ಕಂತಹ ಶಿಕ್ಷಣ ನೀತಿಯಲ್ಲಿ 19.6% ಆಫ್ ದ ಟ್ರೈಬಲ್ ಪೀಪಲ್ ಇದ್ದವು ಒಂದು ಕಾಲದಲ್ಲಿ. ಈಗ 17.3ಗೆ ಬಂದು ಬೀಳ್ತಾ ಇದ್ದಾರೆ. ಆ ಸಂಖ್ಯೆ ಬೀಳ್ತಾ ಇದೆ. ಸೊ ಆ ಸಂಖ್ಯೆಯನ್ನು ಕಡಿಮೆ ಆಗಿರುವ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಂತಲೇ ನಾವು NEP-ಯನ್ನು ತರ್ತಾ ಇರೋದನ್ನ ಇದ್ರೆ ಅದನ್ನ ವಿರೋಧಿಸ್ತಾ ಇರ್ತಕ್ಕಂಥವ್ರು ಅವರೇ ಅಲ್ಲ. ಮಾನ್ಯ ಶಾಸಕರೇ, ಈಗ ನೀವು ಹೇಳ್ತಾ ಇದ್ದೀರಿ ಅವರು, ನೀವು ಹೇಳಿದ್ರೆ ಅವರು ರಿಸರ್ವೇಶನ್ ವಿರೋಧ ಮಾಡಿದಂತ. ಅವರು ಈಗ ಕೂಡ ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಬುಡಕಟ್ಟು ಜನಾಂಗದವರನ್ನು ತರಬೇಕು ಮೈಸ್ಟ್ರೀಮ್ಗೆ. ರಿಸರ್ವೇಶನ್ ಅಂತ ಹೇಳಿಲ್ಲ. ನೀವು ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಅವರು ಡಿಮಾಂಡ್ ಮಾಡ್ತಿದ್ದಾರೆ. ಬೇರೆ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಅದಕ್ಕೆ ವಿರೋಧವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವತ್ತೇ ವ್ಯವಸ್ಥೆ NEP-ಯನ್ನು ತರಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಡೀಟೇಲ್ ಮಾಡ್ಬೋದು. ಯಾವ ರೀತಿ ಒಂದು ನಿಮಿಷ NEP-ಯಿಂದ ಯಾವ ರೀತಿ ನೀವು ಬುಡಕಟ್ಟು ಜನಾಂಗದವರಿಗೆ ಸಹಾಯ ಮಾಡ್ತೀರಿ ಅಂತ
ಇವತ್ತಿಗೆ ಬುಡಕಟ್ಟು ಜನಾಂಗದಲ್ಲಿ ಮುಖ್ಯವಾಗಿ ಮಕ್ಕಳು ಯಾಕೆ ವಿದ್ಯೆಯನ್ನು ಕಲಿಯಲಿಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ನಾವು ಅವರಿಗೆ ಯಾವ್ದು ಬೇಕೋ ಅದನ್ನು ಕೊಡದೆ ನಮಗೆ ಯಾವುದು ಅವರಿಗೆ ಕೊಡಬೇಕು ಅಂತ ಅನ್ನಿಸ್ತದೆಯೋ ಅದನ್ನು ಕೊಡ್ತಾ ಇದ್ದೇವೆ. MBA ನಾವು ಈ ಮಲ್ಟಿಡಿಸಿಪ್ಲಿನರಿ ಸೈನ್ಸ್ ಅನ್ನು ಅವರಿಗೆ ಕಲಿಸ್ತಾ ಇರುವ ಕಾರಣದಿಂದಾಗಿ ಈಗ ಅಪ್ಪ ಹೇಳಿದ ಅಂತ ಅಥವಾ ಒಬ್ಬ ಸ್ವಲ್ಪ ದೊಡ್ಡ ಮನುಷ್ಯ ಹೇಳಿದ ಅಂತ ಈ ಟ್ರೈಬಲ್ ಹುಡುಗ ಒಬ್ಬ A+B² ಅನ್ನೋದನ್ನು ಕಲಿತು ಒಂದೋ ಇಂಜಿನಿಯರಿಂಗ್ ತಗೊಂಡು ತಾನು ನೇಣು ಹಾಕೊಳ್ಳುವುದು ಅಥವಾ ಅವು ಕಟ್ಟಿದ ಮನೆ ನೋಡಿ ಮತ್ತೆ 4 ಜನ ನೇಣು ಹಾಕುವುದು ತಪ್ಪಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ನಾವು ಮಾಡ್ಲಿಕ್ಕಾಗಿ ತರ್ತಾ ಇದ್ದೇವೆ ಸರ್. ಧನ್ಯವಾದ ಸರ್. ಸಭಾಪತಿಗಳೇ, ಇವರು NEP ಪಾಲಿಸಿನಾದ್ರೂ ತರಲಿ ಏನಾದ್ರೂ ತರಲಿ, ಪಾಲಿಸಿ ತಂದಿದ್ದಾರೆ. ನಾನು ಅದನ್ನ ಮೊದಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಎಂತ ಪಾಲಿಸಿ ತಂದ್ರು ಆ ಮಗು ಬರ್ಬೇಕಲ್ವಾ ಶಾಲೆಗೆ ಬರ್ದೆ ನಾವು ಅತ್ತಂದ್ವಿ ಇತ್ತಂದ್ವಿ ಅಂತ ಅಂದ್ರೆ ಏನ್ ಪ್ರಯೋಜನ? ಈಗ ಅವರು ಏನ್ ಹೇಳ್ತಾರೆ, ನಿಮ್ಮ ಎಕ್ಸಿಕ್ಯೂಟಿವ್ ಆಮೇಲೆ ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಕಾನೂನು ನೀವು ಪಾಸ್ ಮಾಡ್ತಿದ್ದೀರಿ, ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತ. ಕಾನೂನನ್ನ ಪಾಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರು ಅಂತ ಹೇಳುವುದು ಮುಖ್ಯವಾಗಿ ಗಮನಿಸಬೇಕಾದದ್ದು. ಸರಿ, ಹೌದು. ಕಾನೂನನ್ನ ತರಲಿಕ್ಕೆ ಬಿಡ್ತಾರೆ ಅಂತಾದ್ರೆ ನಾವು ಅದಕ್ಕೆ ಮುಂದೆ ವ್ಯವಸ್ಥೆ ಮಾಡ್ತೇವೆ ಸಮರ್ಥವಾಗಿ. ಅಧ್ಯಕ್ಷರೇ, ಈ ವಿರೋಧ ಪಕ್ಷದವರು ಆಗ್ಲಿಲ್ಲ ಬರೀ ಸುಳ್ಳು ಆಪಾದನೆಗಳೇ ಮಾಡ್ತಾ ಇದ್ದಾರೆ, ಯಾವುದೇ ದಾಖಲೆಗಳಿಲ್ಲ. ನಾವು ಎಲ್ಲಾ ತರದ ಪ್ರಯತ್ನಗಳು ಮಾಡಿದ್ವಿ. ಕನ್ಸರ್ನ್ ಫಾರೆಸ್ಟ್ ಅವರು ಹೋಗಿ ಅಲ್ಲಿ ದಾಖಲೆ ನೋಡಿ, ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಅವರೇ ದಾಖಲೆ ಕೊಟ್ರಿ. ದಾಖಲೆ ಕೊಟ್ಟಿಲ್ಲ ಒಪ್ಕೊಂಡೆ. ಇವಾಗ ನಾವು ಎಲ್ಲ ಅವರನ್ನು ಬುಡಕಟ್ಟು ಜನಾಂಗರ ಮೇನ್ ಸ್ಟ್ರೀಮ್ ತಗೊಳ್ಳಂತ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೀವಿ. ಪ್ರತಿ ತಿಂಗಳು ಹೋಗಿ ಒಬ್ಬ ಅಭ್ಯರ್ಥಿಯಲ್ಲಿ ಹೋಗಿ ಕ್ಷೇಮ ವಿಚಾರಿಸೋದು, ಯಾರ್ಯಾರು ಮಕ್ಕಳು ಇದು ಮಾಡಿಲ್ಲ ಅದು ಹೋಗಿ ಏನು ತೊಂದರೆ ಇದೆ ಎಲ್ಲ ಪ್ರತಿ ತಿಂಗಳು ಹೋಗಿ ಅಲ್ಲಿ ಅಂಕಿಅಂಶಗಳು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಕಲೆಕ್ಟ್ ಮಾಡ್ಕೊಂಡು ಬಂದು ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆಲ್ಲ ಸಂಬಂಧಪಟ್ಟ ಕ್ರಮಗಳು ಜರುಗ್ತಾ ಇದೆ, ನಡೀತಾ ಇದೆ. ಆ ನಡೆಯೋ ಪ್ರೋಸೆಸ್ ಏನು ಹೆಗ್ದಮ್ ಹೋಗಿ ಒಟ್ಟಿಗೆ ಅದನ್ನ ನಾವು ಸಕ್ಸಸ್ ಆಗೋದಕ್ಕೆ ಅದು ಸಮಯ ತಗೊಳುತ್ತೆ. ಆ ಸಮಯವನ್ನು ಕಾಯ್ಬೇಕು ಅಂತ ಹೇಳ್ತೀವಿ. ಮಾನ್ಯ ಸಭಾಪತಿಗಳೇ, ಈಗ ಅವ್ರು ಹೇಳಿದ್ರು ನಾವು ಎಲ್ಲದಕ್ಕೂ ಲೆಕ್ಕ ಹೇಳ್ತಾ ಇದೀವಿ ಅಂತ. ಈಗ 2021ನೇ ಬಜೆಟ್ 2,46,207 ಕೋಟಿ ರಿಲೀಸ್ ಆಗಿದ್ದು ಸಭಾಪತಿಗಳೇ. ಅದರಲ್ಲಿ ಮಂಡ್ಯ ಜಿಲ್ಲೆಯ ಒಂದು ಬೆಳವಣಿಗೆಗೆ ಎಷ್ಟು % ಅನ್ನ ಮೀಸಲಿಟ್ಟಿದ್ರಿ? ಆ ರೈತರಿಗಾಗಿರ್ಬೋದು, ಅಲ್ಲಿನ ಶಿಕ್ಷಣಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಎಷ್ಟು % ಅನ್ನ ಮೀಸಲಿಟ್ಟಿದ್ದೀರಿ ಮಂಡ್ಯ ಜಿಲ್ಲೆಗೆ ಎಸ್ಪೆಷಲಿ? ಮಾನ್ಯ ಸಭಾಧ್ಯಕ್ಷರೇ, ನಾನು ಮಂಡ್ಯ ಜಿಲ್ಲೆನೇ ಆದ್ದರಿಂದ ನಮ್ಮ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಸಕರಿಗೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಅನೇಕ ನಾವು ಪ್ರಾಜೆಕ್ಟ್ಸ್ಗಳನ್ನ ತಂದಿದ್ದೀವಿ. ನಾವು NH ನೋಡ್ತಿರ್ಬೋದು, ಹೊಸ NH ಇಂದ ಅದರ ಭೂಮಿ ಹಗರಣದಲ್ಲಿ ಎಲ್ಲರಿಗೂ ಸಹ ಕರೆಕ್ಟ್ ಆಗಿ ಕಾಂಪನ್ಸೇಷನ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ತಾಲೂಕು ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡೋದಿರ್ಬೋದು, ಅನೇಕವಾದಂತಹ ನಾವು ಸ್ಕೀಮ್ಸ್ಗಳನ್ನ ತಂದಿದ್ದೀವಿ, ಹೊಸ ರೋಡ್ಸ್ಗಳನ್ನು ತಂದಿದ್ದೀವಿ. ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅವ್ರು ಏನು ಕೇಳಿದ್ದಾರೆ, ನಾನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿ ಜೊತೆ ಮಾತಾಡಿ ಸಂಜೆ ಒಳಗೆ ತಲುಪಿಸ್ತೀನಿ. ಆಮೇಲೆ ಅವರ ಕ್ಷೇತ್ರಕ್ಕೂ ಸಹ ಅನೇಕ ನಾವು ಏನು ಕೊಟ್ಟಿದ್ದೀವಿ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವರಿಗೆ ತಲುಪಂಗೆ ನಾವು ಮಾಡ್ತೀವಿ ಅಂತ ಹೇಳಬೇಕು. ವಿರೋಧ ಪಕ್ಷದಲ್ಲಿ ಇದೀವಿ ಅಂದ ತಕ್ಷಣ ಎಲ್ಲ ಬೇರೆಯವ್ರಿಗೆ ಅವಕಾಶ ನಿಮ್ದು ಆಗಿದೆ. ಕೆಲವು ಸದಸ್ಯರು ಅಲ್ಲ ಆಮೇಲೆ ಬೇರೆಯವ್ರಿಗೆ ಯಾರು ಪ್ರಶ್ನೆ ಕೇಳಿಲ್ಲ, ಯಾರು ಭಾಗವಹಿಸಿಲ್ಲ ಅವ್ರು ಕೇಳಿ. ನೋ ರಿಪಿಟಿಷನ್ ಪ್ಲೀಸ್. ಮಾನ್ಯ ಸಭಾಧ್ಯಕ್ಷರೇ, ನಿಮ್ದು ಆಗಿದ್ದಲ್ಲಮ್ಮ? ಇಲ್ವಾ? ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಏನಂದ್ರೆ ಚಾಮರಾಜನಗರ ಜಿಲ್ಲೆ ಪರವಾಗಿ ಕೇಳ್ತಾ ಇದ್ದೇನೆ. ಕೆಲವು ಈ ಸತಿ ತುಂಬಾ ಮಳೆಯಿಂದ ಈ ಒಳಚರಂಡಿ ನೀರು ರಸ್ತೆ ಮೇಲೆ ಹರಿದು ರಸ್ತೆ ಹಾಳಾಗಿದ್ದು ಅದು ದುಸ್ಥಿತಿಗೆ ಬಂದಿದ್ದು 30 ಕೋಟಿ ಅನುದಾನ ಕಳಿಸ್ತೀನಿ ಅಂತ ಹೇಳಿ ಅದು ಇನ್ನ ಜಾರಿಗೆ ಬಂದಿಲ್ಲ. 30 ಕೋಟಿ ಅನುದಾನ ಕಳಿಸ್ತಾರೆ ಅಂತ ಹೇಳಿದ್ರು. 30 ಕೋಟಿ ಅನುದಾನ ಕಳಿಸ್ತೀನಿ ಅಂತ ಹೇಳಿ ಅದು ಇನ್ನ ಬಿಡುಗಡೆ ಆಗಿಲ್ಲ. ಯಾವ ಮಂತ್ರಿಗಳು ಅಂತ ಹೇಳ್ಬೋದಾ? ಮಂತ್ರಿಗಳು, ಶಾಸಕರು ಯಾರು? ಲೋಕೋಪಯೋಗಿ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ನಾವು ಆಲ್ರೆಡಿ ಅವ್ರು ಹೇಳಿರುವ ಹಾಗೆ ಪ್ರಾಕೃತಿಕ ವಿಕೋಪಗಳನ್ನು ಅನುಭವಿಸುತ್ತೇವೆ. ಜೊತೆಗೆ COVID-19 ಈ ಒಂದು ಕಾಯಿಲೆಯನ್ನು ನಾವು ಇದರಿಂದ ನಾವು ಆರ್ಥಿಕವಾಗಿ ಅನನುಕೂಲವನ್ನು ಅನುಭವಿಸುತ್ತೇವೆ. ಹಾಗಾಗಿ ನಾವು ಹೇಳುವುದೇನೆಂದರೆ, ಈಗ ರೋಗಿಗಳಾಗಿರ್ಬೋದು ಅವರ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸುವ ಸಲುವಾಗಿ, ಆಮೇಲೆ ರಾಜ್ಯದಲ್ಲಿ ಆರ್ಥಿಕವಾಗಿ ಸಮತೋಲನ ಕಾಪಾಡುವ ದೃಷ್ಟಿಯಿಂದ ನಾವು ಅದೊಂದು ಕ್ಷೇತ್ರಕ್ಕೆ ಮಾಡದೇ ಇರಬಹುದು. ಬಟ್ ನಾವು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಆರ್ಥಿಕವಾಗಿ ಸಮತೋಲನ ಕಾಯ್ದುಕೊಂಡಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ಸಭೆ ವಿರೋಧ ಪಕ್ಷದಿಂದ ಕೆಲವು ಸದಸ್ಯರು
ಅವರವರ ಸ್ಥಳಕ್ಕೆ ಸಂಬಂಧಪಟ್ಟಾಗಿ ಏನು ಮಂಡಿಸ್ತಿಲ್ಲ ಅಂತವರು ದಯವಿಟ್ಟು. ಮಾನ್ಯ ಸಭಾಪತಿಗಳೇ, ನಮ್ಮ ತಾಲೂಕಿನ ಪಕ್ಕದಲ್ಲಿರುವಂತಹ ಕೊಪ್ಪ ತಾಲೂಕು ಇದೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ವಕೀಲನ ಮೇಲೆ ಒಂದು ಹಲ್ಲೆ ನಡೆಯುತ್ತೆ. ಇದು ಕೊಪ್ಪ ತಾಲೂಕಿನಲ್ಲಿ ಆಗ್ತಾ ಇರುವಂತಹ ಒಂದೇ ಘಟನೆ ಅಲ್ಲ, ಹೀಗೆ ಬಹಳಷ್ಟು ಕಡೆಗಳಲ್ಲಿ ವಕೀಲರ ಮೇಲೆ ಹಲ್ಲೆ ನಡೀತಾ ಇದೆ. ಹಾಗಾಗಿ ವಕೀಲರ ಭದ್ರತೆಗೆ ಒಂದು ಕಾಯ್ದೆಯನ್ನು ರಚಿಸಬೇಕಾಗಿ ನಾನು ಮಾನ್ಯ ಆಡಳಿತ ಪಕ್ಷವನ್ನು ಕೇಳಿಕೊಳ್ತಾ ಇದ್ದೇನೆ. ಮಹಾಸ್ವಾಮಿ, ಈಗಾಗಲೇ ವಕೀಲರ ರಕ್ಷಣೆಗೆ ಸಂಬಂಧಿಸಿದಂತೆ ನಾವೊಂದು ಮಸೂದೆಯನ್ನ ತಯಾರಿಸಿದ್ದೇವೆ, ಅಲ್ಲದೆ ಅದು ಕಾರ್ಯರೂಪಕ್ಕೆ ಬರಲಿಕ್ಕಿದೆ. ಮುಂದಿನ ತಿಂಗಳಲ್ಲಿ ಅದು ಖಂಡಿತವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದ್ರೆ ವಕೀಲರ ಮೇಲೆ ಹಲ್ಲೆ ಆಗಿರೋದನ್ನ ನಾವು ಗಮನಿಸಿಕೊಂಡೇ ಬಂದಿರೋದ್ರಿಂದ ಈ ಮಸೂದೆಯನ್ನ ಪಾಸ್ ಆಗಿದೆ ನಮ್ಮಲ್ಲಿ, ಇನ್ನೇನು ಜಾರಿಗೆ ಬರುತ್ತೆ. ಪಾಸ್ ಆಗಿದೆ, ಪಾಸ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಬಿಲ್ ತರಬೇಕು ಕ್ಷಮೆಯಲ್ಲಿ. ಹಾಗಿದ್ರೆ ಅದು ನಮ್ಮಲ್ಲಿ ಬಿಲ್ ಅಂತೂ ನಮ್ಮಲ್ಲಿ ತಯಾರಿದೆ, ಅದನ್ನ ನಾವು ಜಾರಿಗೆ ತರ್ತೇವೆ. ಯಾಕಂತಂದ್ರೆ ನೀವು ಹೇಳಿದ ಸತ್ಯ, ಅದನ್ನು ಗಮನಿಸಿಯೇ ನಾವು ಈಗಾಗಲೇ ಸಿದ್ಧಪಡಿಸಿದ್ದೇವೆ. ಅದ್ರ ಪ್ರಕಾರ ಹೇಳೋದಾದ್ರೆ ಯಾವುದೇ ವಕೀಲನ ಮೇಲೆ ಹಲ್ಲೆ ಆದಲ್ಲಿ ಕ್ರಿಮಿನಲ್ ರೀತಿಯ ಕ್ರಮಗಳನ್ನು ಜರುಗಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ ಮತ್ತು ವಕೀಲರಿಗಲ್ಲದೆ ಅವರ ಕುಟುಂಬಕ್ಕೂ ಸಹ ಅದರಲ್ಲಿ ರಕ್ಷಣೆಯನ್ನು ಒದಗಿಸಲಾಗಿದೆ. ವಿರೋಧ ಪಕ್ಷದಿಂದ ಬೇರೆ ಯಾರಾದರೂ? ಮಾನ್ಯ ಸಭಾಧ್ಯಕ್ಷರ, ನಾನು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ರೈತರು ತಾವು ಬೆಳೆದ ಬೆಳೆಯನ್ನು ಹತ್ತಿರದ APMC ಇಲ್ಲದೆ ಬೆಂಗಳೂರಿಗೆ ಬಂದು ಮಧ್ಯವರ್ತಿಯನ್ನು ಹಿಡಿದು ಮಾರುತ್ತಿದ್ದಾರೆ. ಆದರೆ ಇದರಿಂದ ಅವರಿಗೆ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗುತ್ತಿಲ್ಲ. ಅದರಿಂದ ಪ್ರತಿ ಹೋಬಳಿಯ ಮಟ್ಟದಲ್ಲೂ ರೈತರಿಗೆ APMCಗೆ ಅವ್ರಿಗೆ ನೇರವಾಗಿ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಮಾರೋ ಅವಕಾಶ ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ರೈತರು ಬೆಳೆದಂತಹ ಏನು ಹಣ್ಣು ತರಕಾರಿಗಳೆಲ್ಲ ಇರ್ತವೆ, ಬಹಳಷ್ಟು ಬೇಗ ಹಾಳಾಗುವಂಥವುಗಳು ನಮ್ಮ ಗಮನಕ್ಕೂ ಕೂಡ ಈ ಸಮಸ್ಯೆ ಬಂದಿತ್ತು ಬಹಳಷ್ಟು ಹಿಂದೆ. ಮತ್ತು ಇದಕ್ಕಾಗಿ ಸರ್ಕಾರ ಒಂದು ಯೋಜನೆಯನ್ನ ಕೂಡ ಕೈಗೊಂಡಿದೆ. ರೈತ ನಿಧಿ ಎನ್ನುವಂತಹ ಯೋಜನೆಯ ಮೂಲಕವಾಗಿ ನಾವು ಒಂದು ವೈಜ್ಞಾನಿಕವಾದಂತಹ ವಾಹನವನ್ನ ಈಗ ಬಿಟ್ಟಿದ್ದೇವೆ. ಈ ವಾಹನದಲ್ಲಿ ಅವರು ಯಾವುದೇ ರೀತಿಯಂತಹ ಹಣ್ಣು ತರಕಾರಿಗಳನ್ನು ಸಾಗಿಸುವಾಗ APMCಗಳಿಗೆ ಸಾಗಿಸುವಂತಹ ಸಂದರ್ಭದಲ್ಲಿ ವಾಹನದಲ್ಲಿ ಏನು ಆ ಹಣ್ಣು ತರಕಾರಿ ಹಾಳಾಗುವಂತಹ ಸಂಭವ ಇರ್ತದೆ, ಅದು ಗಣನೀಯವಾಗಿ ಕಡಿಮೆ ಆಗ್ತದೆ. ಅವ್ರು ಕೇಳ್ತಿದ್ದಾರೆ APMCಗಳು ಬೇಡ ಅಂತ ಹೇಳ್ತೀವಿ. APMCಗಳ ನೆಟ್ವರ್ಕ್ ಜಾಸ್ತಿ ಮಾಡಬೇಕು. ಹೌದು ಮಾನ್ಯ ಸಭಾಧ್ಯಕ್ಷರೇ, ಈಗ ಸದ್ಯದ ಸಂದರ್ಭದಲ್ಲಿ APMCಗಳನ್ನ ಇನ್ನಷ್ಟು ಹೆಚ್ಚಿಸುವಂತಹ ಒಂದು ಕಾನೂನನ್ನ ಮಸೂದೆಯನ್ನು ನಾವು ಈಗಾಗಲೇ ಬಿಡುಗಡೆಗೊಳಿಸಿದ್ದೇವೆ. ಅದು ಜಾರಿಗೆ ಬರಲಿಕ್ಕಿಂತ ಮುಂಚೆ ರೈತರಿಗೆ ಆಗುವಂತಹ ಏನು ತೊಂದರೆಗಳಿದೆ ಅದನ್ನು ಸರಿಪಡಿಸುವುದಕ್ಕಾಗಿ ವೈಜ್ಞಾನಿಕವಾದಂತಹ ಈ ಒಂದು ವಾಹನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾವು ವಾರ್ತಾ ಪ್ರಸಾರಗಳಲ್ಲಿ ಕೂಡ ನೀಡಿದ್ದೇವೆ. ಇದು ಬಹಳಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಬಂದಿದೆ. ರೈತರಿಗೆ ಇನ್ನಷ್ಟು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಇಲಾಖೆ ಕಾರ್ಯಕ್ರಮಗೊಳ್ಳುತ್ತದೆ ಮತ್ತು ಈ ಒಂದು ಯೋಜನೆಯ ಉಪಯೋಗವನ್ನು ಅವರು ಪಡೆದುಕೊಳ್ಬೇಕು. ಜೊತೆಗೆ ಆದಷ್ಟು ಬೇಗ ಇನ್ನಷ್ಟು APMCಗಳನ್ನು ಹೆಚ್ಚಿಸುವಂತದ್ದು ಬೆಂಬಲ ಬೆಲೆಯನ್ನು ನೀಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉದ್ಯೋಗದ ಬಗ್ಗೆ, ಉದ್ಯೋಗ ಸೃಷ್ಟಿ ಬಗ್ಗೆ ಹಲವಾರು ಘೋಷಣೆಗಳನ್ನ ಮಾಡಿದ್ರು. ಲಕ್ಷಾಂತರ ಜನ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ. ಏನ್ ಉದ್ಯೋಗ ಸೃಷ್ಟಿ ಮಾಡಿದ್ರೋ ನಿರುದ್ಯೋಗ ಸೃಷ್ಟಿ ಮಾಡಿದ್ರೋ ಅವ್ರಿಗೆ ಗೊತ್ತು. ಇವತ್ತು ಏನಾಗ್ತಿದೆ ಅಂದ್ರೆ ಉದ್ಯೋಗ ಇಲ್ಲದೆ ಎಷ್ಟೊಂದು ಜನ ಯುವಕರು ಸುಸೈಡ್ ಮಾಡ್ಕೊತಾ ಇದ್ದಾರೆ. ವಾಟ್ ಇಸ್ ಚೀಫ್ ಮಿನಿಸ್ಟರ್ ಇಸ್ ಡೂಯಿಂಗ್? ಏನ್ ಮಾಡ್ತಾ ಇದ್ದಾರೆ? ಡಿಪ್ರೆಷನ್ ಹೋಗ್ತಾ ಇದ್ದಾರೆ. ಆಲ್ರೆಡಿ ವಿರೋಧ ಪಕ್ಷದಿಂದ ಪ್ರಶ್ನೆ ಬಂದಿತ್ತು, ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಅವರು ನಾವು ಏನು ಕಮಿಷನ್ ಮಾಡ್ತೇವೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಪ್ರಶ್ನೆ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟದ ಅಥವಾ? ಹೌದು ಮಾನ್ಯ ಸಭಾಧ್ಯಕ್ಷ, ಈ ಅನ್ಎಂಪ್ಲಾಯ್ಮೆಂಟ್ ಇಂದ ಏನು ಈ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ಇವರು ಏನ್ ತರಬೇತಿ ಕೊಡ್ತಾ ಇದ್ದಾರೆ, ಕಾಲೇಜ್ಗಳಲ್ಲಾಗಿರ್ಬೋದು, ಇನ್ನೊಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ನಾವು ಮಾಡ್ಕೊಂಡ್ರು. ಸೊ ಇವ್ರು ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದೇ ಆಗೋಗಿದೆ. ಈ ಇಲಾಖೆಯಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಅದಕ್ಕೆ ಚಾನಲೈಸ್ ಮಾಡುವಂಥದ್ದಕ್ಕೆ ಮತ್ತು ಹಾಗೆ ಈ ಮೆಂಟಲ್ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಕಾಯ್ದೆನ ರೂಪಿಸ್ಕೊಬೇಕು. ಹಾಗೆ ಮೈನ್ ಆಗಿ ಯುವಕರು ದಾರಿ ತಪ್ತಾ ಇದ್ದಾರೆ. ಈ ಉದ್ಯೋಗ ಆಗಿರ್ಬೋದು, ಇನ್ನಿತರ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇವರಿಂದ ಹೊರತರಬೇಕಾಗಿರುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಇದ್ರ ವಿಷಯವಾಗಿ ಒಂದು ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಾಗಿ ನಾನು ಪ್ರಶ್ನೆ, ನೀವು ಹೇಳಿದ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ.
ಬಟ್ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಪೋಸಿಷನ್ ಅಥವಾ ವಿರೋಧ ಪಕ್ಷದಿಂದ ಒಂದು ಕಮಿಷನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಬಂತು, ಅದನ್ನ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ. ಈಗ ನೀವು ಹೇಳ್ತಾ ಇದ್ದೀರಿ ಒಂದು ಬಿಲ್ ತರಬೇಕು ಅಥವಾ ಒಂದು ಕಾನೂನು ಮಾಡಬೇಕು, ಯಾವ್ದು ಅಂತ ಹೇಳಿ ನೀವು ಫಸ್ಟ್ ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಸಮರ್ಪಕವಾದಂತ ಇದಕ್ಕೆ ಬಿಲ್ ಮಾಡಿ ಅದರ ಅಂಡರಲ್ಲಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಕೊಟ್ಟು ಒಂದು ಕಮಿಷನ್ ನ ತರಲಿ. ಸೊ ಇದಕ್ಕೆ ಪ್ರತ್ಯೇಕವಾದಂತ ಬಿಲ್ ಆಗ್ಬೇಕು. ಮೇನ್ ಆಗಿ ಇದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಯಾರು ಡಿಪ್ರೆಷನ್ ಒಳಗಾಗ್ತಾರೆ, ಮೇನ್ ಆಗಿ ಉದ್ಯೋಗ ಇದ್ದಕ್ಕಿಂತ ಐಡಲ್ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕರೀತೀವಿ. ಹಾಗಾಗಿ ಸಭಾಧ್ಯಕ್ಷ ಇದಕ್ಕೆ ಆಡ್ ಆನ್ ಮಾಡ್ಬೋದು. ನಮ್ಮ ಅಪೋಸಿಷನ್ ಲೀಡರ್ ಹೇಳಿದಂಗೆ ವಾಟ್ ವಿ ಆರ್ ಲುಕಿಂಗ್ ಹಿಯರ್ ಇಸ್ ಅಂಡರ್ ಮೆಂಟಲ್ ಹೆಲ್ತ್ ಆಕ್ಟ್ 2017. ನಮ್ಮ ಅಪೋಸಿಷನ್ ಲೀಡರ್ ಅದನ್ನ ಪ್ರಿಸ್ಕ್ರೈಬ್ ಮಾಡಿರಲಿಲ್ಲ, ಅದನ್ನು ನಾನು ಹೇಳ್ತಿದ್ದೀನಿ. ಅಂಡರ್ ಮೆಂಟಲ್ ಹೆಲ್ತ್ ಆಕ್ಟ್ 2017 ಸೆಂಟ್ರಲ್ ಗೌರ್ಮೆಂಟಿಂದ ಏನು ಆದೇಶ ಬಂದಿದೆ ಅಂದರೆ ಎವ್ರಿ ಸ್ಟೇಟ್ ಹ್ಯಾಸ್ ದ ಪವರ್ ಟು ಪಾಸ್ ಅ ಬಿಲ್ ರಿಗಾರ್ಡಿಂಗ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಾರ್ಮಿಂಗ್ ಅ ಕಮಿಷನ್ ಫಾರ್ ದಿಸ್. 2017 ಅಂದರೆ ಈ ಸರ್ಕಾರ ಬಂದು 3 ವರ್ಷ ಆಗಿದೆ, ಇನ್ನು 4ನೇ ವರ್ಷಕ್ಕೆ ಹೋಗ್ತಿದೆ. 2 ವರ್ಷ ಕೋವಿಡ್ ಇದೆ. ಆ ಕೋವಿಡಿಂದನೂ ತುಂಬ ಜನ ಸತ್ತೋಗಿದ್ದಾರೆ, ಕೆಲಸ ಇಲ್ಲದೆ ಅಂತ ಇರ್ಬೋದು ಅಥವಾ ಪ್ರೆಷರಿಂದ ಅಂತಲೂ ಹೇಳ್ಬೋದು. ನಾವೇನು ಹೇಳ್ತಿರೋದು, ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಸ್ಪೆಸಿಫಿಕ್ ಬಿಲ್ ಪಾಸ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟಿಂದ. ನಾವೇನು ಹೇಳ್ತಿರೋದಂದರೆ ಆ ರಾಜ್ಯದ ರೀತಿಯಲ್ಲಿ ಸ್ಪೆಸಿಫಿಕ್ ಬಿಲ್ ಪಾಸ್ ಮಾಡಿ ಆ ಬಿಲ್ಲಲ್ಲಿ ಎವ್ರಿ ಸ್ಕೂಲ್ ಆ್ಯಂಡ್ ಕಾಲೇಜ್, ಎವ್ರಿ ವರ್ಕ್ ಪ್ಲೇಸ್ ಹ್ಯಾಸ್ ಟು ಹ್ಯಾವ್ ಲೈಕ್ committee, not a committee, a counselor. A counselor is really important. ನಮ್ಮ ರಾಜ್ಯದಲ್ಲಿ ಇದು ಯಾಕೆ ಆಗ್ತಿಲ್ಲ ಇಂಥ ನಾವು ಕೇಳ್ತಿರೋದು ಚಿಕ್ಕ ವಿಷಯ, ಆದರೆ ಇದರಿಂದ ನಮ್ಮ ಸೂಸೈಡಲ್ ರೇಟ್ ಡಿಕ್ಲೈನ್ ಆಗ್ಬೋದು, ಪ್ರತಿ ವರ್ಷ ಏರ್ತಿದೆ. ನೋಡಿ, ಅವ್ರು ಹಾಕ್ತಿರೋ ಪ್ರಶ್ನೆ ಏನಂದ್ರೆ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಾಗಿ ಹಾಗೂ ಎಂಪ್ಲಾಯ್ಮೆಂಟ್ಗೆ ಇದಕ್ಕೆ ಏನು ಆಕ್ಷನ್ ತಗೊಂಡಿದ್ದಾರೆ ಅವ್ರು ಹೇಳಿದ್ರು ಸ್ಪೆಸಿಫಿಕ್ ಆಗಿ ಕೌನ್ಸಿಲರ್ ಇಡೋರಿಗೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ, ಕೆಲವು ಶಾಸಕರು ಯಾವುದೇ ವಿಷಯದ ಬಗ್ಗೆ ಏನು ಮಾತಾಡಿಲ್ಲ, ಅವರು ಮಾತಾಡಲಿಕ್ಕೆ ಮಾತಾಡ್ಬೋದು. ಒಂದೇ ನಿಮಿಷ, ಕೆಲವು ಶಾಸಕರು ಏನು ಮಾತಾಡಿಲ್ಲ, ಇದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ಇಷ್ಟಪಟ್ಟು ಮಾತಾಡ್ಬೋದು. ಒಂದು ಸಭಾಧ್ಯಕ್ಷರೇ, ಎಂಪ್ಲಾಯ್ಮೆಂಟ್ ವಿಚಾರವಾಗಿ ಸಣ್ಣ ಕೈಗಾರಿಕೆಗಳು, ದೊಡ್ಡ ಕೈಗಾರಿಕೆಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಉತ್ತೇಜನಗಳನ್ನು ಕೊಡ್ತಿದ್ದೀವಿ. ನಮ್ಮ ಗೌರ್ಮೆಂಟಿಂದ ಮುದ್ರಾ ಲೋನ್ಸ್ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್, ವಿತೌಟ್ ಎನಿ ಡಾಕ್ಯುಮೆಂಟ್ಸ್, ವಿತೌಟ್ ಎನಿ ಪ್ರೂಫ್ ಮುದ್ರಾ ಲೋನ್ ಅಂತ 5 ಲಕ್ಷ 10 ಲಕ್ಷ ಲಿಮಿಟ್ವರೆಗೂ ಬ್ಯಾಂಕಲ್ಲಿ ಕೊಡ್ತಿದ್ದಾರೆ. ಅದು ಅವರ ಆದಾಯ 120 ಕೋಟಿ ಜನಸಂಖ್ಯೆ ಭಾರತದಲ್ಲಿ ಪ್ರತಿಯೊಬ್ಬರಿಗೆ ಗೌರ್ಮೆಂಟ್ ಕೆಲಸ ಆಗಲ್ಲ, ಯಾರಿಗೂ ಆಗಲ್ಲ. ಅದಕ್ಕೆ ಈ ಥರ ಸ್ಕೀಮ್ಗಳು ಬಂದಿರೋದು. ಅದು ಜನಗಳನ್ನಾಗಲಿ ಅಥವಾ ಯುವಕರಾಗಲಿ ಯೂಸ್ ಮಾಡ್ಕೋಬೇಕು. ನಮ್ಮ ಸರ್ಕಾರ ಇಷ್ಟೊಂದು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಇದು ನೀವು ಎಂಪ್ಲಾಯ್ಮೆಂಟ್ ಬಗ್ಗೆ, ಇದು ಸರ್ಕಾರವಾದ ಈ ಅವರೊಂದು ಸ್ಪೆಸಿಫಿಕ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಒಂದು ಬಿಲ್ ಪಾಸ್ ಮಾಡಬೇಕು ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಾಗ. ಅದೇ ರೀತಿ ಕೌನ್ಸಿಲರ್ ಅದ್ರ ಬಗ್ಗೆ ಏನು ಹೇಳ್ತೀವಿ? ಮಾನ್ಯ ಸಭಾಪತಿಗಳಿಗೆ ವಂದಿಸ್ತೇನೆ. ಅಷ್ಟೇ ಅಲ್ಲ, ಅವರು ಪ್ರಶ್ನೆಗೆ ಉತ್ತರವಾಗಿ ಈಗಾಗಲೇ ಡಿಮಾನ್ಸು ಇವರ ಸಹಯೋಗದಲ್ಲಿ ನಮ್ಮ ಸರ್ಕಾರ ಆಯಾ ಜಿಲ್ಲಾಸ್ಪತ್ರೆಗಳಲ್ಲಿ ಈಗಾಗಲೇ ಅದನ್ನ ಅಂದ್ರೆ ಮಾನಸಿಕ ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳನ್ನ ಸ್ಥಾಪಿಸಿದ್ದೇವೆ. ಅಷ್ಟೇ ಅಲ್ಲದೆ ನುರಿತ ಕೌನ್ಸಿಲರ್ಗಳನ್ನ ಕೂಡ ಕೊಟ್ಟಿದ್ದೇವೆ. ಉದಾಹರಣೆ ತಗೊಳ್ಳೋದಾದ್ರೆ ಕಾರವಾರ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅದನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಉಳಿದಂತೆ ನಾವು ಅದ್ರ ಕುರಿತಾಗಿ ದಾಖಲೆಗಳನ್ನ ಪರಿಶೀಲಿಸ್ತೀವಿ. ಏನಾದ್ರೂ ಇಲ್ಲಿವರೆಗೆ ನಮ್ಗೆ ಯಾವ್ದು ದೂರುಗಳಂತ ಬಂದಿಲ್ಲ. ಅಷ್ಟೇ ಅಲ್ಲದೆ ಇನ್ನು ನಾವು ಬಿಲ್ ಬಗ್ಗೆ ಮಾತಾಡಿದ್ರು, ಒಂದು ಕಾಯ್ದೆ ಬೇಕು ನಮ್ಗೆ ಅಂತ ಹೇಳಿದ್ರು, ಅದನ್ನು ಕೂಡ ಪರಿಶೀಲಿಸ್ತೀವಿ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲೂ ಅವ್ರು ಹೇಳಿದ್ರು ಮಾನಸಿಕ ಆರೋಗ್ಯಕ್ಕೂ ಕೂಡ ನೀವು ಒತ್ತನ್ನ ಕೊಡ್ಬೇಕು ಅಂತ. ಸರಿ, ನಾವು ಅದನ್ನ ಒಪ್ತೇವೆ. ಇನ್ನುಳಿದಂತೆ ಇನ್ನು ಪದವಿ ಶಿಕ್ಷಣದ ಹಂತದಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ಯಾವೆಲ್ಲ ಪದವಿ ಕಾಲೇಜುಗಳಲ್ಲಿ ಈ ಮನೋವಿಜ್ಞಾನ ವಿಭಾಗ ಇದೆಯೋ ಅಂತ ವಿಭಾಗಗಳಿಗೆ ಈಗಾಗಲೇ ನಾವು ವಹಿಸ್ಕೊಟ್ಟಂತೆ ಒಂದೊಂದು ವಲಯಗಳನ್ನ ಈಗಾಗಲೇ ಮಾಡಿದ್ದೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಕುಮಟಾ, ಹೊನ್ನಾವರ, ಭಟ್ಕಳ, ಕಾರವಾರ, ಅಂಕೋಲ ಈ ಎಲ್ಲಾ ತಾಲೂಕುಗಳಲ್ಲಿ ಇದು ಈಗಾಗಲೇ ಚಾಲ್ತಿಯಲ್ಲಿದೆ. ಏನಂತಂದ್ರೆ ಆಯಾ ಅಂದ್ರೆ ಯಾವ ಕಾಲೇಜಿನಲ್ಲಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದೆಯೋ ಅಲ್ಲೇ ಮಾನಸಿಕ ಆರೋಗ್ಯಗಳನ್ನ ಈಗಾಗಲೇ ನಾವು ತೆರೆದಿದ್ದೇವೆ. ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅವರಷ್ಟೇ ಹೇಳಿದ್ರು. ಇದರೊಟ್ಟಿಗೆ ನೀವು ಹೇಳಿದಾಗೆ ನಾವು ಬಿಲ್ ಅನ್ನು ಕೂಡ ತಯಾರಿಸಲಿಕ್ಕೆ ಅದನ್ನ ಕಾಯ್ದೆ ರೂಪದಲ್ಲಿ ಅಥವಾ ಮೆಂಟಲ್ ಹೆಲ್ತ್ಗೆ ಸಹಾಯ ಆಗುವಂತೆ ಮಾಡ್ತೇವೆ ಅಂತ ನಿಮಗೆ ಭರವಸೆನ ನೀಡ್ತೇವೆ. ಮನೆ ಸಭಾಧ್ಯಕ್ಷರೇ, ನಾವು ಈಗಾಗಲೇ ಈ ಟಾಪಿಕ್ ಅನ್ನು ಬಿಡುವ ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಾಗಿ ಸರ್ಕಾರ ಹೇಳಿದ್ರು ಏನ್ ಮಾಡ್ತಾ ಇದ್ದೇನೆ ಅಂತ
ಅಂತ ಬಂತು ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಿದೆ. ಒಂದೇ ನಿಮಿಷ. ಸರಿ, ಅವರು ಪ್ರಶ್ನೆ ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಮೀಸಲಾತಿ ಅನ್ನೋದು ಎಲ್ಲ ಎಜುಕೇಶನ್ ಒಳಗಡೆ ಬರುತ್ತೆ ಮೀಸಲಾತಿ ಅನ್ನೋದು. ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಬ್ರಾಹ್ಮಣ ಸಮುದಾಯ ಅಂದ್ರೆ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ವರ್ಗಕ್ಕೆ ಎಜುಕೇಶನ್ ನಲ್ಲಿ ಯಾವುದೇ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಬಡ ಬ್ರಾಹ್ಮಣ ವಿದ್ಯಾರ್ಥಿಗಳು ಎಜುಕೇಶನ್ ಅನ್ನು ಮಾಡುವ ಹಾಗಿಲ್ವಾ? ಅವರಿಗೆ ಯಾವುದೇ ಎಜುಕೇಶನ್ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ನಿಮ್ಮದು. ಹೌದು, ಮುಖ್ಯಮಂತ್ರಿಗಳು. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ವಿಷಯಕ್ಕೆ ನಾನು ಗೊತ್ತಾ ಇದ್ದೀನಿ. ಅವರು ಈಗಾಗಲೇ ಹೇಳಿದ್ರು, ಯಾವುದೇ ಒಂದು ನಿರ್ದಿಷ್ಟವಾದ ಒಂದು ಪಂಗಡವನ್ನು ಹೇಳಿದ್ರು, ಅವರಿಗೆ ಯಾವುದೇ ರೀತಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ. ಈಗಾಗಲೇ ಕೇಂದ್ರ ಸರ್ಕಾರ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ 10% ರಿಸರ್ವೇಷನ್, 50% ಓವರ್ ರೂಲ್ ಮಾಡಿ 10% ರಿಸರ್ವೇಷನ್ ಕೊಡ್ತಾ ಇದೆ. ಈಗ ಮೀಸಲಾತಿನ ಬಹಳ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅವರು. ಕೇವಲ 50% ಮಾತ್ರ ಮೀಸಲಾತಿ ಇರೋದು, ಇನ್ನು 50% ಹಾಗೆ ಇದೆ ಜನರಲ್, ಅಂದ್ರೆ ಅದು ಯಾವುದೂ ರಿಸರ್ವೇಷನ್ ಇಲ್ಲ. ಅದನ್ನ ಬಿಟ್ಟು ಅವರು ಕೇವಲ 50% ಯಾವ ಸಮುದಾಯ ಕೊಟ್ಟಿದೆ ಅದನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಅವಶ್ಯಕತೆ ಇಲ್ಲ. ಮೀಸಲಾತಿ ಬಂದಿರೋ ಉದ್ದೇಶ ಸಮಾನತೆ. ಆ ಸಮಾನತೆನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಅದು ಮುಂದೆ ಬೇಕಾದ್ರೆ ಅದನ್ನ ಡಿಸ್ಕಸ್ ಮಾಡೋಣ. ಈ ಸಮಯ ಪ್ರಸ್ತುತ ಅಲ್ಲ ಅದಕ್ಕೆ ಡಿಸ್ಕಸ್ ಮಾಡೋದಕ್ಕೆ. ಅದು ಸಂವಿಧಾನಾತ್ಮಕವಾಗಿಯೇ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಯಾವುದೇ ಅಸಂವಿಧಾನಿಕವಾಗಿ ಮೀಸಲಾತಿಗಳನ್ನು ಮುಂದುವರಿಸ್ತಾ ಇಲ್ಲ. ಅದು ಮುಂದಿನ ದಿನ ಯಾವಾಗ ಅದು ಮೀಸಲಾತಿಗಳು ಎಲ್ಲ ಹಂತಕ್ಕೆ ತಲುಪುತ್ತೆ, ಹಾಗೂ ಎಲ್ಲ ವರ್ಗಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಹೋಗ್ತಾರೆ. ಅದೊಂದು ಮುಂದೊಂದು ದಿನ ಅದನ್ನ ಇಕನಾಮಿಕಲ್ ರಿಸರ್ವೇಶನ್ ಕೇಂದ್ರ ಸರ್ಕಾರ ಅವರು ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಏನಾದರೂ ಮಾಡ್ಲಿಕ್ಕೆ ಈಗ ರಾಜ್ಯ ಸರ್ಕಾರ ಆಲ್ರೆಡಿ 50% ಅಂದ್ರೆ ರಿಸರ್ವೇಶನ್ ಆಗಿದೆ. 50% ಓವರ್ ರೂಲ್ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಕೊಡ್ತಾ ಇದೆ, ನಾವು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹಿಂದುಳಿದ 50% ಅಲ್ಲಿ ಯಾವ ಪಂಗಡ ಅಥವಾ ಯಾವ ಒಂದು ನಿರ್ದಿಷ್ಟ ಜಾತಿಗಳು ಅಭಿವೃದ್ಧಿ ಆಗಿದೆ ಅದನ್ನು ತೆಗೆದು ನಂತರ ಬೇಕಾದ್ರೆ ಅವರಿಗೆ ಮೀಸಲಾತಿಗಳನ್ನು ತಪ್ಪಿಸಲು ಅವಕಾಶ ಮಾಡಿಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ದಾರೆ, ಅದನ್ನು ಮುಂದುವರಿಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿನೂ ಸಹ ನಾವೇ ಸ್ಥಾಪನೆ ಮಾಡಿದ್ದು. ಆ ಬ್ರಾಹ್ಮಣರನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಅವ್ರಿಗೂ ಮೇನ್ ಸ್ಟ್ರೀಮ್ ತರಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳನ್ನ ಸಹ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತೆ ಅಲ್ಲಿ ಅವರಲ್ಲಿರುವಂತಹ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತಾನೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೈವೇಟ್ ಮಾಡಿದ್ದು ನಮ್ಮ ಮುಖ್ಯಮಂತ್ರಿಗಳೇ. ಆದ್ದರಿಂದ ಬ್ರಾಹ್ಮಣ ಸಮಾಜ ವಿರೋಧಿಗಳು ಅದು ಅವ್ರಿಗೇನು ಮಾಡ್ತಿಲ್ಲ ಅಂತ ಬಿಂಬಿಸಕ್ಕೆ ನಮ್ಮ ಪ್ರತಿಪಕ್ಷ ಪ್ರಯತ್ನ ಮಾಡ್ತಿದೆ. ನಾವು ಅದಕ್ಕೆ ಕರೆಕ್ಟಾಗಿ ಮಾಡ್ತೀವಿ. ಮುಂದೆನೂ ಸಹ ಇನ್ನೂ ಏನಾದರೂ ಬೇಕಾದ್ರೆ ಅವರು ನಮ್ಗೆ ಐಡಿಯಾಸ್ ಕೊಡ್ಲಿ. ಎಲ್ಲ ಬ್ರಾಹ್ಮಣ ಸಮಾಜವನ್ನು ಜೊತೆಗೆ ತಗೊಂಡು ಎಲ್ಲ ಸಮಾಜವನ್ನು ಅಭಿವೃದ್ಧಿ ಮಾಡೋ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಕ್ಕೆ ಸ್ಪೀಕರ್, ನಮ್ಮ ಪಕ್ಷ ಏನಿದೆ ನಮ್ಮ ಸರ್ಕಾರ ಸಮಾಜ ಸುಧಾರಣೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ದೇವಸ್ಥಾನ ಹಾಗೂ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿ ಆಗ್ತಿಲ್ಲ. ಜೀರ್ಣೋದ್ಧಾರ ಆಗಿರ್ಬೋದು, ಏನಾಗಿರ್ಬೋದು, ಯಾವುದೇ ಒಂದು ಕಾಮಗಾರಿಕೆ ಆಗ್ತಿಲ್ಲ. ಇಲಾಖೆಗಳ ಮುಖಾಂತರ ಸುಧಾರಣಾ ಕ್ರಮಗಳು ಏನಾದರೂ ತಗೊಂಡಿದ್ದಾರ ಅಂತ ಇನ್ಫಾರ್ಮೇಶನ್ ಸಹಿತ ನಮಗೆ ತಿಳಿಸ್ಬೇಕಂತ ಕೇಳಿ. ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಇಚ್ಛಿಸ್ತೇನೆ ಸರ್. ಇತ್ತೀಚೆಗೆ ದೇವಸ್ಥಾನಗಳ ಸ್ವಾಯತ್ತತೆಯ ಬಗ್ಗೆ ಒಂದು ಚರ್ಚೆ ಬರ್ತದೆ. ಹಾಗಾಗಿ ದೇವಸ್ಥಾನಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟರೆ ಅಭಿವೃದ್ಧಿ ಆಗುವ ಜಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಬಹುದು ಅನ್ನೋದು ನನ್ನದೊಂದು ಅಭಿಪ್ರಾಯ ಸರ್. ನೋಡಿ, ಅವರು ಎಂತ ಹೇಳ್ತಿದ್ದಾರೆ ಅಂದ್ರೆ, ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ, ಒಂದನ್ನು ಅಭಿವೃದ್ಧಿ ಮಾಡಿ, ಇಲ್ಲದ್ರೆ ಅವರ ಕೈ ಬಿಟ್ಟು ಕೊಡಿ ಅಂತ ಹೇಳ್ತಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಬಹುತೇಕ ಜನರಿಗೆ ಗೊತ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ, ನಮ್ಮ ಮುಜರಾಯಿ ಇಲಾಖೆ ಇರುವಂಥದ್ದು ಅತ್ಯಂತ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ಇಲ್ಲಿಯವರೆಗೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬಹಳಷ್ಟು ಅನುದಾನವನ್ನು ನೀಡಿ ಯಾವ ದೇವಸ್ಥಾನಗಳು ತಮ್ಮನ್ನು ತಾವು ಪೋಷಿಸಿಕೊಳ್ಳುವಂತಹ ಶಕ್ತಿಯಲ್ಲಿ ಇಲ್ಲ, ಸಣ್ಣ ಪುಟ್ಟ ಗ್ರಾಮಗಳಲ್ಲಿರುವಂತಹ ಪುಟ್ಟ ಪುಟ್ಟ ದೇವಸ್ಥಾನಗಳಿಗೆ ನಾವು ಮುಜರಾಯಿ ಇಲಾಖೆಯಲ್ಲಿರುವಂತಹ ಏನೊಂದು ನಿಧಿ ಇದೆ ಅದರ ಮೂಲಕವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಈಗಾಗಲೇ ಮಾಡಿದ್ದೇವೆ. ಆದ್ದರಿಂದಾಗಿ ವಿರೋಧ ಪಕ್ಷದವರು ನಾವು ದೇವಾಲಯದ ಅಭಿವೃದ್ಧಿಯ ವಿರೋಧಿಗಳು ಎನ್ನುವಂಥದ್ದನ್ನು ಈ ರೀತಿಯಾಗಿ ಸುಳ್ಳು ಪ್ರತಿಪಾದನೆಯನ್ನು ಮಾಡಬಾರ್ದು ಅಂತ ನಾವು ಕೇಳಿಕೊಳ್ತಿದ್ದೇವೆ. ಅದೇ ರೀತಿಯಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ನಾವು ಈ ರೀತಿಯಾದಂತಹ ಒಂದು ಅಭಿವೃದ್ಧಿ ಯೋಜನೆಗಳನ್ನು ನೀಡಬೇಕಂತ ಹೇಳಿದ್ರೆ ಆ ಒಂದು ದೇವಸ್ಥಾನಗಳು ಸರ್ಕಾರದ ನಿಯಮಗಳ ಅಡಿಯಲ್ಲಿ ಬಂದಾಗ ನಾವು ಅವರಿಗೆ ಬಹಳಷ್ಟು ಯೋಜನೆಗಳನ್ನು ನೀಡ್ತಿದ್ದೇವೆ. ಹಾಗೆ
ಹಾಗೆ ಯಾವುದೇ ಒಂದು ದೇವಸ್ಥಾನ ಇರುವಂಥದ್ದು ತನ್ನನ್ನು ಸ್ವಯಂ ಪೋಷಣೆ ಮಾಡಿಕೊಳ್ಳಬಲ್ಲದು ಮತ್ತು ಅದು ಸ್ವತಂತ್ರವಾಗಿ ಇರಬೇಕಂತ ಬಯಸಿದಲ್ಲಿ ಅದನ್ನು ಸ್ವತಂತ್ರ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನ ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವರು ನೀಡಿ ಆಗಿದೆ ಮತ್ತು ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ಯಾವ ವಿಷಯ ಬಗ್ಗೆ ಪ್ರಶ್ನೆ ಅದರದ್ದೇ ಸರಿ. ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ದೇವಸ್ಥಾನಗಳ ವಿರೋಧಿಗಳು ಅಂತ ಹೇಳ್ತಿಲ್ಲ. ನಮ್ಮ ಸಂವಿಧಾನದಲ್ಲಿ ರೈಟ್ ಟು ವರ್ಷಿಪ್ ಅನ್ನೋದು ಒಂದನ್ನು ನಾವು ಓದ್ತೀವಿ. ಆ ರೈಟ್ ಟು ವರ್ಷಿಪ್ ಕೆಳಗಡೆ ಎಲ್ಲ ಪ್ರತಿಯೊಂದು ಪ್ರಜೆಗೂ ಅವರವರದೇ ಆದ ಒಂದು ಧಾರ್ಮಿಕ ರೂಢಿಗಳನ್ನ ಪಾಲಿಸೋದಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ. ಹಾಗೆ ಇವರು ಇತ್ತೀಚೆಗೆ ಎಲ್ಲ ದೇವಸ್ಥಾನಗಳನ್ನು ತುಂಬಾ ದೇವಸ್ಥಾನಗಳು ಪ್ರಾಚೀನ ಕಾಲದ ಇತಿಹಾಸ ಇರುವ ದೇವಸ್ಥಾನಗಳನ್ನು ಹೊಡ್ಕೊಂಡು ಬಂದ್ರು, ಡೆಮಾಲಿಷ್ ಮಾಡ್ಕೊಂಡು ಬಂದ್ರು. ಆದ್ರೆ ಅದ್ರ ಜೀರ್ಣೋದ್ಧಾರ ಏನು, ಅಲ್ಲಿ ಬರೋ ಭಕ್ತರ ಕಥೆ ಏನು, ನಾವ್ ಅದನ್ನ ಕೇಳ್ತಾ ಇದ್ದೀವಿ. ನಾವು ವಿರೋಧ ಮಾಡಿ ಅಂತ ಹೇಳ್ತಿಲ್ಲ, ನೀವು ವಿರೋಧಿಗಳು ಅಂತ ಹೇಳ್ತಿಲ್ಲ. ನೀವು ಕೇಳಿದ ಪ್ರಶ್ನೆಗೆ ಅವರು ಅದೇ ಉತ್ತರ ಕೊಟ್ಟಿದ್ರು, ನಿಮಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಆನ್ಸರ್. ಅವ್ರು ಹೇಳ್ತಾ ಇದ್ದಾರೆ ಅವರ ಇಲಾಖೆ ಮೂಲಕ ಎಷ್ಟು ಹಣ ರಿಲೀಸ್ ಮಾಡಿದ್ದಾರೆ, ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಹಣ ರಿಲೀಸ್ ಮಾಡಿದ್ದಾರೆ, ಅದು ನಮ್ ಕಣ್ಣಿಗೆ ಕಾಣ್ತಿದೆ. ಆದ್ರೆ ಅಲ್ಲಿ ಅಭಿವೃದ್ಧಿ ಆಗ್ತಿಲ್ಲ. ಎಷ್ಟು ದಿನ ಬೇಕು? ಅದಕ್ಕೊಂದು ಸ್ಟ್ರಾಟಜಿ ಬೇಕು, ಒಂದು ಲೆಕ್ಕಾಚಾರ ಬೇಕು. ಸರಿ ಸರಿ. ಸಭಾಧ್ಯಕ್ಷರೇ, ನಾವು ವಿರೋಧ ಪಕ್ಷದ ಸದಸ್ಯರ ಹತ್ರ ಹೇಳೋದು ಏನಂದ್ರೆ, ನೀವು ಒಂದ್ಸತಿ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ದೇವಸ್ಥಾನಗಳನ್ನ ನೀವು ಡೆಮಾಲಿಷ್ ಮಾಡಿದ್ದೀರಾ, ನಮ್ಮ ಸರ್ಕಾರ ಬಂದಾಗ ಎಷ್ಟು ಪುರಾತನ ದೇವಸ್ಥಾನಗಳ ಉತ್ತೇಜನ ನಡೆದಿದೆ, ಜೀರ್ಣೋದ್ಧಾರ ನಡೆದಿದೆ ಅಂತ ನೀವು ರೇಷನ್ ನಡೀಬೇಕಾಗುತ್ತೆ. ಅವ್ರು ಕೇಳ್ತಿರೋ ಪ್ರಶ್ನೆ ಬೇರೆ. ಅವ್ರು ಹೇಳ್ತಿದ್ದಾರೆ ಈಗ ಏನು ನೀವು ಹಣ ರಿಲೀಸ್ ಮಾಡಿದ್ರಲ್ಲ ಸರಿ, ಏನು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತ. ಅವರು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ನಿಮ್ಮ ಸರ್ಕಾರದ ಎಕ್ಸಿಕ್ಯೂಟಿವ್ ಗವರ್ಮೆಂಟ್ ಅವ್ರು ಮಾಡ್ತಿದ್ದಾರೆ, ನೀವು ಹಣ ರಿಲೀಸ್ ಮಾಡಿ ಏನು ಆಗ್ತಾ ಇಲ್ಲ. ಸ್ಪೀಕರ್, ನಾವು ವಿರೋಧ ಪಕ್ಷದವ್ರು ಏನು ಹೇಳೋದಂದ್ರೆ, ನೀವು ತಿಳ್ಕೋಬೇಕಾಗುತ್ತೆ, ನೀವು ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪೂಜಾರಿಗಳಿಗೆ ನಿಮ್ಮ ಸರ್ಕಾರ ಇದ್ದಾಗ ಯಾವುದೇ ಯೋಜನೆಗಳು ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದಾಗ ಪ್ರತಿ ಪುರೋಹಿತರಿಗೂ ತಿಂಗಳಿಗೆ 15,000 ರೂಪಾಯಿ ಭತ್ಯೆಯನ್ನು ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಹಾಗೂ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಹಾಗೂ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಬ್ಯಾಂಕಿನ ಉಚಿತ ಸೌಲಭ್ಯ, ಸಾಲ ಸೌಲಭ್ಯವನ್ನು ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಕೊಡ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಭಾಪತಿಗಳೇ, ಒಂದೇ ನಿಮಿಷ ಗೃಹ ಸಚಿವರೇ, ಪ್ರಶ್ನೆ ಉತ್ತರ ಕೊಡ್ತೀರಾ? ನಾವು ಏನ್ ಕೇಳ್ತೀವಿ ಅಂದ್ರೆ ಅವರು ಪ್ರಶ್ನೆನ ಡೈವರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ನೀಡ್ತಾ ಇಲ್ಲ. ಅವರು ಉತ್ತರ ಕೊಡ್ತಾರೆ, ನೀವು ಒಂದು ಉತ್ತರ ಸರಿಯಾದ ಅಂಕಿ ಅಂಶಗಳು ಬೇಕಾಗಿ ಈ ಟಾಪಿಕ್ ಸೇಮ್ ಟಾಪಿಕ್ ಬಟ್ ಜಸ್ಟ್ ಒನ್ ಪಾಯಿಂಟ್ ಟು ಮೇಕ್. ನೋ ಇಟ್ಸ್ ಓಕೆ. ಗೃಹ ಸಚಿವರೇ, ಇದೊಂದು ವಿಷಯ ಮುಗಿಸಿ, ನೀವು ಎಂತದ್ದು ಕರೆಕ್ಟ್ ಹೇಳಿ. Honorable Speaker, sir, they said that the Asian temples have been demolished. But the only temple that was demolished, and we are also taking care that such old temples that has been demolished are taken care. And also we are making sure that all the temples that are not given priority, either by the people, either by the anything, if they are not financially stable, we are making sure that there are things that make sure that the temples get money for functioning, also for other things. There is an assurance that there is no temple that is left backward without anything. So we make sure that there is something that makes all the temples come forward. Nothing is remaining backward. ಮಾನ್ಯ ಸಭಾಪತಿಗಳೇ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳ ಸಮೇತ ಕೊಡ್ತೇನೆ. ಈ ವಿಷಯ ಮುಂದುವರಿಸುವ, ಬೇರೆ ವಿಷಯ ಚರ್ಚೆ ಮಾಡುವ. ತುಂಬಾ ಹೊತ್ತಾಯ್ತು ಈ ವಿಷಯ ಚರ್ಚೆ ಮಾಡ್ತಾರೆ. ಎಲ್ಲರೂ ಶಾಸಕರು ಸಹಕಾರ ಕೊಡಬೇಕು. ಈ ವಿಷಯ ಮುಂದುವರಿಸುವ. ಮಾನ್ಯ ಸಭಾಪತಿಗಳೇ, ಈಗ ನಾನು ದಕ್ಷಿಣ ಕನ್ನಡದ ವಲಯದನ್ನಾಗಿದ್ದರಿಂದ ನಾನು ಕೇಳುವಂತ ಪ್ರಶ್ನೆ ಆರೋಗ್ಯ ಸಚಿವರಿಗೆ. ಈ ಆರೋಗ್ಯ ಇಲಾಖೆಯು ಹಲವಾರು ತರಹದ ಕೆಲವೊಂದು ವಿಚಾರಗಳನ್ನು ಬೆಳಕಿಗೆ ತಂದಿದೆ. ಅಂದ್ರೆ ಈ ಆರೋಗ್ಯ ಕಾರ್ಡ್ ಅಂತ ವಿಚಾರ ಅದು ಹೆಚ್ಚಿನ ಜನರಿಗೆ ತಲುಪ್ತಿಲ್ಲ. ಯಾಕೆಂದ್ರೆ ಈಗ ಕೆಲವೊಂದು ಈಗ ದಕ್ಷಿಣ ಕನ್ನಡದಲ್ಲಿ 100ರಲ್ಲಿ ಬರೀ ಒಂದು 30% ಜನರಿಗೆ ಮಾತ್ರ ತಲುಪಿದೆ.